65 ಲಕ್ಷದಲ್ಲಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಏನೇನು ಬಂದಿದೆ ಅಂತಂದರೆ ಕೆಳಗಡೆ ನಿಮಗೆ ಪಾರ್ಕಿಂಗು ಪ್ಲಸ್ 1 BHK ರೆಂಟಲ್ಗೆ, ಆ್ಯಂಡ್ ಅದ್ರ ಮೇಲ್ಗಡೆ ಟ್ರಿಪ್ಲೆಕ್ಸ್ 4 BHK 3 BHK ಅಲ್ಲ ರೀ 4 BHK ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ದೇವ್ರ ಮನೆ ನಿಮಗೆ ಆಲ್ಮೋಸ್ಟ್ 8/4 ಬರುತ್ತೆ. ಆ್ಯಂಡ್ ಇಲ್ಲಿ ಕಾರ್ವಿಂಗ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಇನ್ನು ಶಟರ್ಸ್ ಅಂತ ಬಂದಾಗ ವೀಕ್ಷಕರೇ ಇದು ಕಂಪ್ಲೀಟ್ ಹೊನ್ನೆಯಲ್ಲಿ ಮಾಡಿರುವಂಥ ಶಟರ್ಸ್ಗಳು ನೋಡ್ತಾ ಇರ್ಬೋದು. ಸೂಪರ್ ಪ್ರೀಮಿಯಂ ಕಾರ್ವಿಂಗನ್ನು ಮಾಡಿದ್ದಾರೆ. ಸೊ ವೀಕ್ಷಕರೇ ಸೂಪರ್ ರಾಯಲ್ ಲಕ್ಸುರಿ ಶ್ಯಾಂಡಲಿಯರನ್ನು ತೊಗೊಂಡಿದ್ದಾರೆ. 2 ಸ್ಟೆಪ್ಸಲ್ಲಿ ಬರುತ್ತೆ ಇದು ನೋಡಿ. ಯೂಶಲಿ ಒಂದಿರುತ್ತೆ, ಬಟ್ ಇಲ್ಲಿ 2 ತೊಗೊಂಡಿದ್ದಾರೆ ವೀಕ್ಷಕರೇ, ವಿತ್ ಚೈನ್ ಸ್ಟೆಪ್ಸು. ಆ್ಯಂಡ್ ಎಲ್ಲ ಕಡೆನೂ ಕೂಡ ನಿಮಗೆ ವಾಲ್ ಬೀಡಿಂಗ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಈ ಮನೆಗೆ ನೀವೇನು ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿದ್ದೀರಾ, ವರ್ತ್ ಅಂತ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಸರ್ ಬರ್ತಿದೆ ಅಂತ. ಯಾಕಂದ್ರೆ ನಾವು ಕೆಳಗಡೆ ಆಕ್ಚುಲಿ ದಾಲ್ಟ್ರೇಟ್ ಮಾಡಿ ಬಂದಿರೋದು, ಕೆಳಗಡೆ ನಾವು ಆಕ್ಚುಲಿ ಕೈ ಸುಟ್ಕೊಂಡ್ವಿ. ಪ್ರಾಪರ್ ಡಿಸೈನ್ ಮಾಡಿಲ್ಲ, ಅವ್ರು ಇಂಜಿನಿಯರ್ ಅಂತ ಬಂದರು, ನಮ್ಗೆ ಆಕ್ಚುಲಿ ಸೆಟ್ ಬ್ಯಾಕ್ ಬಿಟ್ಕೊಟ್ರು ಅವರು. ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿರಲಿಲ್ಲ. ಅದೆಲ್ಲ ಇದ್ರಲ್ಲಿ ನಾವು ನೋಡೋಕೆ ಹೋದ್ರೆ, ಒಂದು ಎಲೆಕ್ಟ್ರಿಕ್ ಕೆಲಸ ನೋಡೋಕೆ ಹೋದ್ರೆ ಅವ್ರು ಪರ್ಫೆಕ್ಟ್ ಇಷ್ಟೇ ತಗೊಬೇಕು, ಲೈನ್ ಹಿಂಗೆ ತಗೊಂಬೇಕು, ಹಿಂಗೆ ಮಾಡ್ಕೊಬೇಕು. ಅದರಲ್ಲಿ ಒಂದು 100 ವೈರ್ ತೆಗೆದಿರ್ತಾರೆ ನಮ್ಮ ಕೆಳಗಡೆ ಮನೇಲಿ. ಇಲ್ಲಿ ಒಂದು 2 ವೈರ್ ಇಷ್ಟೇ ವೈರು, ಇಷ್ಟಕ್ಕೆ ಎಲ್ಲ ಒಂದೊಂದು ಪರ್ಫೆಕ್ಟ್ ಆಗಿ ಎಲ್ಲ. ಪ್ಲಂಬಿಂಗ್ ಕೆಲಸ ಆಗಲಿ ಅದು ಪರ್ಫೆಕ್ಟ್ ಇದೆ, ಟೈಲ್ ಗ್ರಾನೈಟ್ ಕೆಲಸ ಆಗಲಿ ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ವ್ಯಾಲ್ಯೂ ಫಾರ್ ದ ಮನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ನಮ್ಮ RCC ಅವರು 30-40 ಕಟ್ಟಿರುವಂಥ ಮನೆ. ಆ್ಯಂಡ್ ಈ ಮನೆ ಒಳಗಡೆ ನೋಡಿದ್ರೆ ನೀವು ಡೆಫಿನೆಟ್ಲಿ 30-40 ಅಲ್ಲ ಅಂತ ಹೇಳ್ತೀರಾ, 30-50 ಹೇಳ್ತೀರಾ, ಅಷ್ಟು ಸ್ಪೇಸಸ್ ಆಗಿ ಬಂದಿದೆ ವೀಕ್ಷಕರೇ. ಆ್ಯಂಡ್ ಇಲ್ಲಿನ ಬಜೆಟ್ ಬಂದ್ಬಿಟ್ಟು 65 ಲಕ್ಷ. ಎಂಟೈರ್ ಮನೆನ 65 ಲಕ್ಷದಲ್ಲಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಏನೇನು ಬಂದಿದೆ ಅಂತಂದರೆ ಕೆಳಗಡೆ ನಿಮಗೆ ಪಾರ್ಕಿಂಗು ಪ್ಲಸ್ 1 BHK ರೆಂಟಲ್ಗೆ, ಆ್ಯಂಡ್ ಅದ್ರ ಮೇಲ್ಗಡೆ ಟ್ರಿಪ್ಲೆಕ್ಸ್ 4 BHK 3 BHK ಅಲ್ಲ ರೀ 4 BHK ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಬೆಸ್ಟ್ ಬಜೆಟ್ ಮನೆ ಅಂತ ಹೇಳ್ತೀನಿ. ನಮ್ಮ RCC ಅವರು ಇಷ್ಟೊಂದು ಸ್ಪೇಸಸ್ ಆಗಿ ಈ ಬಜೆಟಲ್ಲಿ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಆ್ಯಂಡ್ ಮನೆ ನೋಡ್ಕೊಂಬರೋಣ, ಓನರ್ ರಿವ್ಯೂ ಕೂಡ ತಿಳ್ಕೊಳ್ಳೋಣ. ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಫ್ರಂಟ್ ಎಲಿವೇಶನ್ ಅಂತ ಬಂದಾಗ ಏನು ಕ್ಲೈಂಟ್ ಇದ್ದರು, ಅವ್ರಿಗೆ ಎದುರುಗಡೆಯಿಂದ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಇತ್ತು. ಅದಕ್ಕೋಸ್ಕರ ಇವರು ಏನು ಮಾಡಿದ್ದಾರೆ ಅಂದರೆ ಬಿಲ್ಡಿಂಗ್ನ ಲೆಫ್ಟ್ ಸೈಡಲ್ಲಿ ಒಂದು ಬ್ಯಾಂಡ್ ಮಾತ್ರ ತೊಗೊಂಡಿದ್ದಾರೆ. ಆ ಬ್ಯಾಂಡಲ್ಲಿ ನಿಮಗೆ CNC ಕಟಿಂಗ್ ಡಿಸೈನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಳಗಡೆ ಕಂಪ್ಲೀಟಾಗಿ ನಿಮಗೆ MS ಗೇಟು ವಿತ್ ಫೆಂಡರ್ ಮ್ಯಾಕ್ಸ್ ಬೋರ್ಡನ್ನು ತೊಗೊಂಡಿದ್ದಾರೆ. 2 ನಿಮಗೆ ಇಲ್ಲಿ ಸ್ಟೆಪ್ಸ್ ಬರುತ್ತೆ. G+2 ಅಲ್ವಾ ಇದು, 3 ಕೂಡ ಇದೆ. ಮೇಲ್ಗಡೆನೂ ರೂಮ್ ಇದೆ. ಆ್ಯಂಡ್ ಮೇಲ್ಗಡೆ ನೀವು ನೋಡ್ತಿರ್ಬೋದು ಬಾಲ್ಕನಿಯಲ್ಲಿ ಕಂಪ್ಲೀಟಾಗಿ ಟಪ್ಪನ್ ಗ್ಲಾಸು ವಿತ್ SS ಟಾಪನ್ನು ತೊಗೊಂಡಿದ್ದಾರೆ. ಕೆಳಗಡೆ ನಿಮಗೆ ಕಂಪ್ಲೀಟಾಗಿ MS ಗೇಟು ವಿತ್ ಫಂಡರ್ ಮ್ಯಾಕ್ಸ್ ಬೋರ್ಡು, ಕಂಪ್ಲೀಟಾಗಿ ಫಂಡರ್ ಮ್ಯಾಕ್ಸ್ ಬೋರ್ಡ್ ತೊಗೊಂಡಿದ್ದಾರೆ. MS ಗೇಟ್ ಕೂಡ ನಿಮಗೆ 2 ಬರುತ್ತೆ. ಒಂದು ವಿಕೆಟ್ ಗೇಟ್ ಥರ ಬರುತ್ತೆ, ಫುಲ್ ಡೋರ್ ಥರ. ಸೆಂಟ್ರಲಿ ಓಪನಿಂಗು ಮತ್ತು ರೈಟ್ ಸೈಡಲ್ಲಿ ಮತ್ತೆ ಓಪನಿಂಗ್ ಕೊಟ್ಟಿದ್ದಾರೆ ವೀಕ್ಷಕರೇ. ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟೆರಕೋಟಾ ಟೈಲ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ನಿಮಗೆ ಟೆಕ್ಸ್ಚರ್ ಪೇಂಟನ್ನು ಮಾಡಿಬಿಟ್ಟು ಅದರಲ್ಲಿ MS ಈ CNC ಕಟ್ಟಿಂಗ್ ಮಾಡಿಬಿಟ್ಟು ಇಂಟಿಗ್ರೇಷನನ್ನು ಮಾಡಿದ್ದಾರೆ ವೀಕ್ಷಕರೇ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾಯಿದೆ. ಅಷ್ಟೇ ಅಲ್ಲದೆ ಫ್ರಂಟಲ್ಲಿರುವಂಥ ಮರಗಳನ್ನು ಉಳಿಸ್ಕೊಳ್ಳೋದ್ರಿಂದ ಲುಕ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಸ್ನೇಹಿತರೆ, ಪಾರ್ಕಿಂಗ್ ಅಂತೂ ತುಂಬ ದೊಡ್ಡದಾಗಿದೆ, ನೀವು ನೋಡ್ತಾ ಇರ್ಬೋದು. ಸ್ಪೇಸಸ್ ಆಗಿರೋಂಥ ಪಾರ್ಕಿಂಗು. ಆರಾಮಾಗಿ ನೀವು ಇಲ್ಲಿ 3 ಹ್ಯಾಚ್ ಬ್ಯಾಕ್ ಅಥವಾ SUV ಅಂತೂ ಆರಾಮಾಗಿ ನಿಲ್ಸ್ಕೋಬೋದು. ಅಷ್ಟೇ ಅಲ್ಲದೆ ಒಂದು 2 ಕಾರು ಜೊತೆಯಲ್ಲಿ ಒಂದು 10 2 ವೀಲರ್ ಅಂತೂ ನಿಲ್ಸ್ಕೋಬೋದು. ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಇರೋಂಥದ್ದು ಆಲ್ಮೋಸ್ಟ್ 45 to 55 ರುಪೀಸ್ನ ಇಲ್ಲಿ ನಿಮಗೆ ಪಾರ್ಕಿಂಗ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಸ್ಟೇರ್ ಕೇಸ್ ಕೆಳಗಡೆ ಒಂದು ವಾಶ್ರೂಮನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸಿಂಪಲಾಗಿ ಮಾಡಿರೋಂಥ ವಾಶ್ರೂಮ್ ವೀಕ್ಷಕರೇ ಇದು. ಓಕೆ, ಜಸ್ಟ್ ಇಲ್ಲೊಂದು ಇಂಡಿಯನ್ ಕಮೋಡ್ ಹಾಕ್ಬಿಟ್ಟು ಆಲ್ಮೋಸ್ಟ್ 4/3 ಬರುತ್ತೆ ಇದು ವಿತ್ PVC ಡೋರು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ಸ್ಟೋರೇಜನ್ನು ಮಾಡ್ಕೋಬೋದು. ಇಲ್ಲೆಲ್ಲ ನೀವು ಕ್ಲಾಡಿಂಗ್ ಟೈಲ್ಸ್ ನೋಡ್ತಾ ಇದ್ದೀರಾ, ಇದು 2/4 ಟೈಲ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಆ್ಯಂಡ್ ಈ ಕಡೆ ಬಂದರೆ ವೀಕ್ಷಕರೇ ಇಲ್ಲಿ ಕೆಳಗಡೆ ನಿಮಗೆ 2 BHK ಇಲ್ಲಿ ಒಂದು ರೆಂಟಲ್ ಪರ್ಪಸ್ ಮನೆ ಇದೆ ವೀಕ್ಷಕರೇ. ಓಕೆ, ಸೊ ಮೇಲ್ಗಡೆ ನಾನು ತೋರಿಸ್ಬಿಡ್ತೀನಿ. ಸೊ ಸೆಟ್ ಬ್ಯಾಕ್ಸ್ ಎಲ್ಲ ನೋಡ್ಬೋದು, ಕಂಪ್ಲೀಟ್ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದಾರೆ. ಕಂಪ್ಲೀಟ್ ಇಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ಸ್ಗಳನ್ನು ಕೂಡ ಇನ್ಸ್ಟಾಲೇಷನ್ ಮಾಡಾಗಿದೆ.
ವೀಕ್ಷಕರೇ ಸ್ಟೆಪ್ಸ್ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 4 ಫೀಟ್ ಸ್ಟೆಪ್ಸನ್ನು ಕೊಟ್ಟಿದ್ದಾರೆ. ಸೊ ಎಲ್ಲವೂ ಕೂಡ ಲಪತ್ರ, ರೆಡ್ ಲಪತ್ರ ಹಾಕಿರೋದು. ಸೊ ಆಲ್ಮೋಸ್ಟ್ 90 to 100 ರುಪೀಸ್ ಆಗುತ್ತೆ. ಇನ್ನು ಮೇಲೆ ಬಂದರೆ ಎಲಿವೇಷನಲ್ಲಿ ನೀವು ನೋಡಿದ್ರಲ್ಲ MS CNC ಡಿಸೈನ್ ಮಾಡಿಬಿಟ್ಟು MS ಸ್ಟ್ರಕ್ಚರ್ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಬರ್ತಾ ಇದ್ದಂಗೆ ನಿಮಗೆ 3 ಫೀಟ್ ಆಗುತ್ತೆ. ಆ್ಯಂಡ್ ಎದುರುಗಡೆ ಬಾಲ್ಕನಿ. ಸೊ ಇದು ಅಪ್ರೋಚ್ ಬಾಲ್ಕನಿ. ಸೊ ಇದು ಕೂಡ ನಿಮಗೆ ಆಲ್ಮೋಸ್ಟ್ 4 ಫೀಟ್ ಇದೆ. ಸೊ ಇಲ್ಲೆಲ್ಲ ಕಡೆ ನಿಮಗೆ ಟಫನ್ ಗ್ಲಾಸ್ ಹಾಕ್ಬಿಟ್ಟು SS ರೈಲಿಂಗ್ಸನ್ನು ಹಾಕಿದ್ದಾರೆ. ಸೊ ಇದು ಫ್ರಂಟ್ ಫೈರ್ ಏರಿಯಾ, ಹೊರಗಡೆಯಲ್ಲಿ ಫ್ರೈಯರನ್ನು ಕ್ರಿಯೇಟ್ ಮಾಡಿರೋಂಥದ್ದು. ಮೇಲ್ಗಡೆ PVC ಫಾಲ್ ಸೀಲಿಂಗನ್ನು ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಕಡೆ ನಿಮಗೆ ನೋಡಿ ಸೇಫ್ಟಿ ಗ್ರಿಲ್ಲು, ಇಲ್ಲಿ ವರ್ಟಿಕಲ್ ಗಾರ್ಡನನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲೇ ವೈರನ್ನು ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಫೌಂಟೇನನ್ನು ಕ್ರಿಯೇಟ್ ಮಾಡೋದಕ್ಕೆ, ಫೌಂಟೇನ್ ಅಥವಾ ಪಾಂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಚಿಕ್ಕ ಜಾಗ ಬಿಟ್ಟಿದ್ದಾರೆ. ಸೊ ಇದು ನಿಮ್ಗೆ ಆಲ್ಮೋಸ್ಟ್ 9 ಫೀಟ್ ಬರುತ್ತೆ. ಅಗಲ ನಿಮಗೆ ಆಲ್ಮೋಸ್ಟ್ 1.5 ಅಡಿ ಬರುತ್ತೆ. ಓಪನ್ ಸಿಗ್ತಾ ಇದೆ ವೀಕ್ಷಕರೇ. ಸೊ ಇಲ್ಲೂ ಕೂಡ ಗ್ರಾನೈಟನ್ನು ಹಾಕಿರುವಂಥದ್ದು. ಸೊ ಇಲ್ಲೂ ಗ್ರಾನೈಟ್ ಹಾಕಿದ್ದಾರೆ. ಸೊ ಇವೆಲ್ಲವೂ ಕೂಡ ನಿಮಗೆ ಆಲ್ಮೋಸ್ಟ್ 110 ರುಪೀಸ್ ಆಗುತ್ತೆ ಈ ರೀತಿ ಗ್ರಾನೈಟ್ಗಳು. ವೀಕ್ಷಕರೇ ಫ್ರಂಟ್ ಕ್ಲಾಡಿಂಗ್ ಏನು ನೋಡ್ತಾ ಇದ್ರೆ ಇದು 2x4 ಟೈಲ್ಸನ್ನು ಹಾಕಿರುವಂಥದ್ದು. ನಾನು ಆಗಲೇ ತಿಳಿಸಿದೆ ನಿಮಗೆ. ಸೊ ಇವೆಲ್ಲವೂ ಕೂಡ ಆಲ್ಮೋಸ್ಟ್ 60 ರುಪೀಸ್ ಆಗುತ್ತೆ. ಇನ್ನು ಮೇನ್ ಡೋರ್ ಅಂತ ಬಂದಾಗ ವಿತ್ ವಾಸ್ಕಲ್ ವಿತ್ ಫಿಟ್ಟಿಂಗ್ಸ್ ಎಲ್ಲ ಸೇರಿಬಿಟ್ಟು ನಿಮಗೆ ಆಲ್ಮೋಸ್ಟ್ 70,000 to 80,000 ರುಪೀಸ್ ಆಗಿರುವಂಥದ್ದು ವೀಕ್ಷಕರೇ. ಗುಬ್ಬಿ ಎಲ್ಲ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಬರ್ಮಾ ಬಾರ್ಡರ್ ಟೀ ಕೋಡಲ್ಲಿ ಮಾಡಿರುವಂಥದ್ದು. ಜೊತೆಲಿ ನಿಮಗೆ ಸೈಡಲ್ಲಿ ವಿಂಡೋ ಕೂಡ ಬರ್ತಾ ಇದೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಗ್ರನೈಟ್ ಕಂಪ್ಲೀಟ್ ಬಾರ್ಡರ್ ಕೂಡ ಇಲ್ಲಿ ತೊಗೊಂಡಿದ್ದಾರೆ. ಸ್ನೇಹಿತರೆ ಇವಾಗ ನಾನು ನಿಮಗೆ ಲಿವಿಂಗನ್ನು ತೋರಿಸ್ಕೊಡ್ತೀನಿ. ಸೊ ಲಿವಿಂಗ್ ಅಂತ ಬಂದಾಗ ಇದು ಆಲ್ಮೋಸ್ಟ್ ನಿಮಗೆ 13x20 ಬರ್ತಾ ಇದೆ. ಫ್ಲೋರಿಂಗ್ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು ಪ್ಯಾರಡೈಸನ್ನು ಹಾಕಿದ್ದಾರೆ. ಸೊ ವೀಕ್ಷಕರೇ ಇದು ನಿಮಗೆ ಆಲ್ಮೋಸ್ಟ್ 90 to 100 ರುಪೀಸ್ ಗ್ರನೈಟ್ ವೀಕ್ಷಕರೇ. ಸೊ ವಾಲ್ ಅಂತ ಬಂದಾಗ ಇಂಟೀರಿಯರ್ ಪಾರ್ಟಿಷನನ್ನು ನೋಡ್ಬೋದು ಫ್ರಂಟಲ್ಲಿ. ಆ್ಯಂಡ್ ಈ ಕಡೆ TV ಯೂನಿಟು, ವಾಲ್ ಟು ವಾಲ್ ಫ್ಲೋರ್ ಟು ರೂಫ್ ನಿಮಗೆ TV ಯೂನಿಟ್ ಮಾಡಿರುವಂಥದ್ದು. ಆ್ಯಂಡ್ ಸೀಲಿಂಗ್ ಕೂಡ ತೋರಿಸ್ಬಿಡ್ತೀನಿ. ಸೊ PVC ಮತ್ತು ಇಲ್ಲಿ ರ್ಯಾಪ್ಟರ್ಸ್, ಹೌದು ವೀಕ್ಷಕರೇ PVC ರ್ಯಾಪ್ಟರ್ಸು ಮತ್ತು ಜಿಪ್ಸಮ್ ಕಾಂಬಿನೇಷನಲ್ಲಿ ನಿಮಗೆ ಇಲ್ಲಿ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ. 2 C ಶೇಪನ್ನು ತೊಗೊಂಡ್ಬಿಟ್ಟು ಇಲ್ಲಿ ಕಂಬೈನನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಆ್ಯಂಡ್ TV ಯೂನಿಟ್ ಅಂತ ಬಂದಾಗ ಹಿಂದ್ಗಡೆ ನಿಮಗೆ ಚಾರ್ಕೋಲ್ ಪ್ಯಾನಲ್ಲು, ರ್ಯಾಪ್ಟರ್ಸು ಆ್ಯಂಡ್ ವಾಲ್ಪೇಪರ್ ಕಾಂಬಿನೇಷನಲ್ಲಿ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ TV ಯೂನಿಟ್ಟು. ಆ್ಯಂಡ್ ಈ ಕಡೆ ನೋಡ್ತಾ ಇರುವಂಥದ್ದು ವಾಲ್ ಪಾರ್ಟಿಷನ್ನು, ಕಂಪ್ಲೀಟ್ ವಾಲ್ ಪಾರ್ಟಿಷನನ್ನು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜಸ್ಟ್ ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಬರ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಈ ಕಡೆ ಬಂದರೆ ದೇವ್ರ ಮನೆ. ಸೊ ದೇವ್ರ ಮನೆ ನಿಮಗೆ ಆಲ್ಮೋಸ್ಟ್ 8x4 ಬರುತ್ತೆ. ಆ್ಯಂಡ್ ಇಲ್ಲಿ ಕಾರ್ವಿಂಗ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಇನ್ನು ಶಟರ್ಸ್ ಅಂತ ಬಂದಾಗ ವೀಕ್ಷಕರೇ ಇದು ಕಂಪ್ಲೀಟ್ ಹೊನ್ನೆಯಲ್ಲಿ ಮಾಡಿರುವಂಥ ಶಟರ್ಸ್ಗಳು ನೋಡ್ತಾ ಇರ್ಬೋದು. ಸೂಪರ್ ಪ್ರೀಮಿಯಂ ಕಾರ್ವಿಂಗನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀವಿ ಇವೆಲ್ಲವೂ ಕೂಡ CNC ಕಾರ್ವಿಂಗ್ಸು. ಸೊ ಹೊನ್ನೆಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಪಾಲಿಶ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ. ನಾನು ಕಂಪ್ಲೀಟ್ ಡೋರನ್ನು ತೋರಿಸ್ಬಿಡ್ತೀನಿ. ಸೊ ದೇವ್ರ ಮನೆ ಸೈಜ್ ಅಂತ ಬಂದಾಗ ಇದು ನಿಮಗೆ ಆಲ್ಮೋಸ್ಟ್ 8 ಫೀಟ್ by 4 ಫೀಟ್ ಬರ್ತಾ ಇದೆ ವೀಕ್ಷಕರೇ. ಸ್ನೇಹಿತರೆ ನೆಕ್ಸ್ಟ್ ಲಿವಿಂಗಿಂದ ನಾವು ಬರ್ತಾ ಇರುವಂಥದ್ದು ಡೈನಿಂಗ್ ಏರಿಯಾ. ಹೌದು ವೀಕ್ಷಕರೇ ಡೈನಿಂಗ್ ಏರಿಯಾ ನಿಮಗೆ ಆಲ್ಮೋಸ್ಟ್ 14x22 ಬರ್ತಾ ಇದೆ ವೀಕ್ಷಕರೇ. ಸೊ ಹೀಗೆ 22 ಇದೆ. ಸೊ ಹೀಗೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ 14 ಬರುತ್ತೆ. ಸೊ ಡೈನಿಂಗ್ ಏರಿಯಾದಿಂದನೇ ಹಾಗೆ ನಿಮಗೆ ಓಪನ್ ಕಿಚನ್ ಸಿಗುತ್ತೆ. ಆ್ಯಂಡ್ ಇಲ್ಲೊಂದು ಕ್ರಾಕರಿ ಯೂನಿಟ್ ವಿತ್ ವಾಶ್ ಬೇಷನ್ಸ್ ಮಾಡಿದ್ದಾರೆ. ಇಂಟೀರಿಯರಲ್ಲಿ ಮಾಡಿರೋದು ಇದು ತುಂಬಾ ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ನೋಡಿ ಕಂಪ್ಲೀಟ್ ಬ್ಲ್ಯಾಕ್ ಪ್ರೊಫೈಲನ್ನು ತೊಗೊಂಡು ಹಿಂದ್ಗಡೆ ಕ್ರಿಸ್ಕೋಸ್ ಬ್ರಾನ್ಸ್ ಮಿರರನ್ನು ಹಾಕಿದ್ದಾರೆ. ಡ್ಯಾಡೋ ಟೈಲ್ಸು, ಡಿಸೈನರ್ ವಾಶ್ ಬೇಷನ್ಸು, ಜೊತೆಯಲ್ಲಿ ಗೋಲ್ಡನ್ ಟ್ಯಾಪು, ಕೆಳಗಡೆ ನಿಮಗೆ ಪ್ಯಾರಡೈಸ್ ಟೈಲ್ಸನ್ನು ತೊಗೊಂಡಿರುವಂಥದ್ದು. ಕೆಳಗಡೆ ನಿಮಗೆ ಕಂಪ್ಲೀಟ್ ಡ್ರಾವರ್ಸ್ಗಳನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಆಲ್ಮೋಸ್ಟ್ ನಿಮಗೆ 4 ಫೀಟ್ ಬರುತ್ತೆ. ಡೆಪ್ತ್ ಅಂತ ಬಂದಾಗ 2 ಫೀಟ್ ಒಳಗಡೆ ಡೆಪ್ತನ್ನು ಕೂಡ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ವಿಂಡೋ ಇದೆ ನೋಡಿ. ಸೊ ವಿಂಡೋ ಆಲ್ಮೋಸ್ಟ್ 8 ಫೀಟ್ by 6 ಫೀಟ್ ಇದೆ, 8x6. ಆ್ಯಂಡ್ ಇಲ್ಲಿ UPVC ವಿಂಡೋಸ್ಗಳನ್ನು ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಡೈನಿಂಗ್ ಏರಿಯಾದಲ್ಲೂ ನೀವು ನೋಡ್ಬೋದು ಒಂದು ಶ್ಯಾಂಡಲಿಯರ್, ಮಿನಿ ಶ್ಯಾಂಡಲಿಯರನ್ನು ಇಲ್ಲಿ ಹಾಕಿದ್ದಾರೆ. ಡಿಸೈನರ್ ಲೈಟ್ ಅಂತಲೂ ಕೂಡ ಹೇಳ್ಬೋದು. ಕಂಪ್ಲೀಟ್ ನೀವೇನಿದು ಬೀಮ್ಸ್ಗಳು ನೋಡ್ತಾ ಇದ್ರೆ ಅವೆಲ್ಲವನ್ನ ಕಡೆ ಎಲ್ಲ ಕಂಪ್ಲೀಟ್ ಪ್ಯಾನ್ಲಿಂಗನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಿಚನ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಾನು ನಿಮಗೆ ಶ್ಯಾಂಡಲಿಯರ್ ತೋರಿಸ್ಬಿಡ್ತೀನಿ. ಸೊ ವೀಕ್ಷಕರೇ ಸೂಪರ್ ರಾಯಲ್ ಲಕ್ಸುರಿ ಶ್ಯಾಂಡಲಿಯರನ್ನು ತೊಗೊಂಡಿದ್ದಾರೆ. 2 ಸ್ಟೆಪ್ಸಲ್ಲಿ ಬರುತ್ತೆ ಇದು ನೋಡಿ. ಯೂಶಲಿ ಒಂದಿರುತ್ತೆ, ಬಟ್ ಇಲ್ಲಿ 2 ತೊಗೊಂಡಿದ್ದಾರೆ ವೀಕ್ಷಕರೇ ವಿತ್ ಚೈನ್ ಸ್ಟೆಪ್ಸು. ಆ್ಯಂಡ್ ಎಲ್ಲ ಕಡೆಯೂ ಕೂಡ ನಿಮಗೆ ವಾಲ್ ಬೀಡಿಂಗ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಕೆಳಗಡೆ ಸ್ಟೆಪ್ಸ್ ಕೆಳಗಡೆ ಇಲ್ಲಿ ಸ್ಟೋರೇಜನ್ನು ಕೂಡ ಮಾಡಿದ್ದಾರೆ. ಮೇಲ್ಗಡೆನೂ ಕೂಡ ಹೋಗೋಣ, ತೋರಿಸ್ಕೊಡ್ತೀನಿ ನಾನು ನಿಮಗೆ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಕಿಚನ್ಗೆ ಎಂಟ್ರಿ ಕೊಟ್ಬಿಡೋಣ. ಕಿಚನ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ ನಿಮಗೆ 20 ಫೀಟ್ by 12 ಫೀಟ್ ಬರುತ್ತೆ ವೀಕ್ಷಕರೇ. ತುಂಬಾ ದೊಡ್ಡದಾಗಿದೆ. ಐಲ್ಯಾಂಡ್ ಕಿಚನ್ನು ಹೌದು. ಇಲ್ಲಿ ಇಂಟೀರಿಯರ್ ಕೂಡ ನಮ್ಮ RCC ಅವರೇ ಮಾಡಿರುವಂಥದ್ದು. ದಟ್ಸ್ ಎಕ್ಸ್ಟ್ರಾ ಸಪ್ರೇಟಾಗಿ ಬಂದಿದೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಇದು ನೋಡ್ತಾ ಇರ್ಬೋದು ಐಲ್ಯಾಂಡಲ್ಲಿ ನಿಮಗೆ ಹಾಬ್ ಇಲ್ಲೇ ಬರುತ್ತೆ, ಸ್ಟವ್ ಇಲ್ಲೇ ಬರುತ್ತೆ. ಒಂದು ಸ್ಮಾಲ್ ವಾಶ್ ಮಿಷಿನ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ, ಸೂಪರ್ ಅಂತ ಹೇಳ್ತೀನಿ. ಯಾಕಂದರೆ ಐಲ್ಯಾಂಡಲ್ಲಿ ಇಷ್ಟೊಂದು ಫಾರಿನ್ ಲೆವೆಲಲ್ಲಿ ಮಾಡಿರುವಂಥದ್ದು ಇದು. ಕಿಚನ್ ಕೂಡ ತುಂಬಾ ದೊಡ್ಡದಾಗಿದೆ. ಸೊ ಒಂದು ಕಡೆಯಿಂದ ನಾನು ನಿಮಗೆ ತೋರಿಸ್ಕೊಂಬಂದುಬಿಡ್ತೀನಿ. ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು ಪೇಲ್ ಬ್ಲೂ ಅನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಡ್ಯಾರೋ ಟೈಲ್ಸನ್ನು ನೋಡ್ತಾ ಇದ್ದೀರಾ. ಇಂಗ್ಲೀಷ್ ಪ್ಯಾಟರ್ನ್ಸ್ ಬಂದಿದೆ ಇಲ್ಲಿ.
ನೋಡಿ ಎಲ್ಲ ಇದು ಪ್ಯಾರಡೈಸ್ ಇದೆ ಆ್ಯಕ್ಚುಲಿ, ಓಕೆನಾ. ಪ್ಯಾರಡೈಸ್ ಗ್ರನೈಟನ್ನು ಇಲ್ಲಿ ಟಾಪ್ ಆಗಿ ತೊಗೊಂಡಿದ್ದಾರೆ. ಸೊ ಈ ಕಡೆನೂ ಕೂಡ ಕಂಪ್ಲೀಟ್ ಡೈರೋ ಟೈಲ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಈ ವಾಲ್ಗೆ ಮಿಡಲ್ ಯೂನಿಟ್ ಇರ್ಬೋದು, ಲಾಫ್ಟ್ ಇರ್ಬೋದು, ಪ್ರತಿಯೊಂದು ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. ಓಕೆ, ಸೊ ಈ ಕಡೆ ನೋಡ್ತಾ ಇದ್ದರೆ ನಮಗೆ ಪ್ಯಾಂಟ್ರಿ, ದೊಡ್ಡದಾಗಿರುವಂಥ ಒಂದು ಪ್ಯಾಂಟ್ರಿ ತೊಗೊಂಡಿದ್ದಾರೆ. ವಿಕೆ ಬ್ಯಾಸ್ಕೆಟು ಆ್ಯಂಡ್ ಮೇಲ್ಗಡೆ ಇಲ್ಲಿ ಶಟರ್ಸನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಈ ಕಡೆ ಫ್ರಿಜ್ ಏರಿಯಾ. ಆ್ಯಂಡ್ ಇಲ್ಲಿ ಐಲ್ಯಾಂಡ್ ಅಂತ ಬಂದಾಗ ಇಲ್ಲಿ ಡ್ರಾಪ್ ಡೌನ್ ಚಿಮ್ನಿಯನ್ನು ತೊಗೊಂಡಿರೋದು. ಇದನ್ನು ಡ್ರಾಪ್ ಡೌನ್ ಚಿಮ್ನಿ ಅಂತ ಹೇಳ್ತಾರೆ. ಯಾರು ಐಲ್ಯಾಂಡ್ ಕಿಚನಲ್ಲೇ ಸ್ಟವ್ ಅಥವಾ ಹಾಬ್ಸನ್ನು ಇಟ್ಕೊಂಡಿರ್ತಾರೆ ಅವ್ರಿಗೋಸ್ಕರ ಈ ಥರ ಡ್ರಾಪ್ ಡೌನ್ ಸೆಂಟರ್ ಚಿಮ್ನಿ ಬರುತ್ತೆ. ಆ್ಯಂಡ್ ಇಲ್ಲೇ ಮಿನಿ ಒಂದು ವಾಶ್ ಮಿಷಿನನ್ನು ಕೂಡ ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಐಲ್ಯಾಂಡಲ್ಲಿ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಕೂಡ ಬಂದಿದೆ ವೀಕ್ಷಕರೇ, ಕಂಪ್ಲೀಟ್ ಸ್ಟೋರೇಜ್ ಇದೆ ಇದರಲ್ಲಿ. ಆ್ಯಂಡ್ ಅಷ್ಟೇ ಅಲ್ಲದೆ ಈ ಕಡೆ ಯುಟಿಲಿಟಿಗೋಸ್ಕರ ಸ್ಮಾಲ್ ಏರಿಯಾ, ಇದನ್ನು ಕೂಡ ಚಿಕ್ಕದಾಗಿ ಸೆಟ್ ಬ್ಯಾಕ್ಸಲ್ಲೇ ಕವರ್ ಮಾಡಿಕೊಟ್ಟಿರುವಂಥದ್ದು. ಕಿಚನ್ ಮಾತ್ರ ತುಂಬಾ ರಾಯಲ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಫಾರಿನ್ ಕಂಟ್ರೀಸಲ್ಲೆಲ್ಲ ಐಲ್ಯಾಂಡ್ ಕಿಚನ್ಸ್ ಇರುತ್ತೆ, ಅದನ್ನು ಡೆಫಿನೆಟ್ಲಿ ಇಲ್ಲಿ ಮ್ಯಾಚ್ ಮಾಡಿದ್ದಾರೆ, ಅದು ಕೂಡ ಬೆಸ್ಟ್ ಬಜೆಟಲ್ಲಿ. ಹೌದು ವೀಕ್ಷಕರೇ. ಸೊ ಇಂಟೀರಿಯರ್ ಕೂಡ ನಿಮಗೆ ಸಪ್ರೇಟಾಗಿ ಅರೌಂಡ್ 15 to 18 ಲ್ಯಾಕ್ ಆಗಿರುವಂಥದ್ದು. ಅದರಲ್ಲೇ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ರೂಮ್ ಕೂಡ ಇದೆ. ಈ ಡೋರ್ ನೋಡ್ತಾ ಇರ್ಬೋದು. ಸೊ ವೀಕ್ಷಕರು ಇದನ್ನು ಫ್ಲಶ್ ಡೋರ್ ಅಥವಾ ಲ್ಯಾಮಿನೇಟೆಡ್ ಡೋರ್ ಅಂತಲೂ ಕೂಡ ಕರೀತಾರೆ. ಇದು ಆ್ಯಕ್ಚುಲಿ ವಿತ್ ಬೀಡಿಂಗ್ ಬರುತ್ತೆ, ನಿಮಗೆ ಗೋಲ್ಡನ್ ಬೀಡಿಂಗ್ ಬರುತ್ತೆ. ಸೊ ಆಲ್ಮೋಸ್ಟ್ 7,000 to 8,000 rupees ಆಗುತ್ತೆ. ಸಾಲ್ವುಡ್ನ ಫ್ರೇಮನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ ಮಾತ್ರ ಕಂಪ್ಲೀಟ್ಲಿ ಗ್ರಾನೈಟ್. ಇದು ಆಲ್ಮೋಸ್ಟ್ 80 to 100 rupees ನಿಮಗೆ ಆಗುವಂಥದ್ದು. ಬನ್ನಿ ರೂಮನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ರೂಮ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ ನಿಮಗೆ 10x12 ಇರುವಂತಹ ರೂಮು. ಕೆಳಗಡೆ ಫ್ಲೋರಿಂಗ್ ಬಂದುಬಿಟ್ಟು ವುಡನ್ ಪ್ಯಾಟರ್ನ 2x4 ಟೈಲ್ಸನ್ನು ಹಾಕಿದ್ದಾರೆ. 60 rupees ಇದು. ಆ್ಯಂಡ್ ಇಂಟೀರಿಯರ್ಲಿ ಬ್ಯಾಕ್ಗ್ರೌಂಡ್ ಇದನ್ನು ನೋಡ್ತಾ ಇದ್ದೀರಾ, ವಾಲ್ಪೇಪರು ಆ್ಯಂಡ್ ಕ್ವೀನ್ ಸೈಜ್ ಬೆಡ್ಡನ್ನು ಇಲ್ಲಿ ಕೊಟ್ಟಿರುವಂಥದ್ದು ವಿತ್ ಹೈಡ್ರಾಲಿಕ್ ಅಪ್ಲಿಫ್ಟರ್, ಅಂದರೆ ಇದರಲ್ಲಿ ಸ್ಟೋರೇಜ್ ಕೂಡ ಇದೆ. ಡೋರ್ ಬಗ್ಗೆ ಹೇಳಿದೆ, ಒಂದು ಸ್ಮಾಲ್ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿದ್ದಾರೆ. ಇಲ್ಲೊಂದು ದೊಡ್ಡದು ವಿಂಡೋ. ಸೊ ಇದು ಕೂಡ ಅಷ್ಟೇ 8 feet by 6 feet ದೊಡ್ಡದಾಗಿರುವಂಥ ಒಂದು ವಿಂಡೋನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವಾಲ್ ಟು ವಾಲ್, ಫ್ಲೋರ್ ಟು ರೂಪ್ ಇರುವಂಥ ಸೀಲಿಂಗ್ ಇರುವಂಥ ಒಂದು ದೊಡ್ಡ ವಾರ್ಡ್ರೋಬನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ದಟ್ಸ್ ಅಮೇಝಿಂಗ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ಕೆಳಗಡೆ ಮೇಲ್ಗಡೆ ಲಾಫ್ಟ್ ಇಲ್ಲ ನೋಡ್ರಿ, ಇಲ್ಲಿ ದೊಡ್ಡದಾಗಿ 2 ಶಟರ್ಸ್ ತೊಗೊಂಡ್ಬಿಟ್ಟು ಲಾಫ್ಟ್ ಬದಲು ಕೆಳಗಡೆ ಇಲ್ಲಿ ಡ್ರಾವರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಈ ಕಡೆ ಸ್ಟಡಿ ಯೂನಿಟ್ ನೀವು ನೋಡ್ತಾ ಇರ್ಬೋದು. ಈ ಕಡೆ ಸ್ಟಡಿ ವರ್ಕ್ ಫ್ರಮ್ ಹೋಮ್ ಯೂನಿಟನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಕಡೆ ಬಂದರೆ ಇದಿಷ್ಟೇ ಅಲ್ಲದೆ ಒಂದು ಸ್ಮಾಲ್ ವಾಕಿನ್ ವಾರ್ಡ್ರೋಬ್ ಕೂಡ ಇದೆ. ಸೊ ಇದು ವಾಕಿನ್ ವಾರ್ಡ್ರೋಬ್ ಆ್ಯಕ್ಚುಲಿ. ಮೇಲ್ಗಡೆ ವುಡನ್ ಪ್ಯಾಟರ್ನು, ಕೆಳಗಡೆ ನಿಮಗೆ ಅಲ್ಯೂಮಿನಿಯಂ ಶಟರ್ಸನ್ನು ಇಲ್ಲಿ ಕೊಟ್ಟಿರುತ್ತದೆ ವಿತ್ ಗ್ಲಾಸ್. ಟೀ ಹ್ಯಾಂಡಲನ್ನು ಇಲ್ಲಿ ಕೊಟ್ಟಿದ್ದಾರೆ. ವಾಶ್ರೂಮ್ ಅಂತ ಬಂದಾಗ WPC ಡೋರನ್ನು ಯೂಸ್ ಮಾಡಿದ್ದಾರೆ. 7,000 to 8,000 rupees ಆಗುತ್ತೆ ಇದಕ್ಕೆ ವಿತ್ ಆ್ಯಂಟಿಕ್ ಹ್ಯಾಂಡಲ್ಸ್. ಬನ್ನಿ ವಾಶ್ರೂಮ್ಸ್ ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ವಾಶ್ರೂಮ್ ಅಂತ ಬಂದಾಗ ಸೈಜ್ ನಿಮಗೆ ಇಲ್ಲಿ 5x7. ಹೌದು ವೀಕ್ಷಕರೇ, 5x7 ಬರುತ್ತೆ. ರೂಪ್ ಲೆವೆಲ್ವರೆಗೂ ಕೂಡ ಇಲ್ಲಿ ಟೈಲ್ಸ್ ಹಾಕಿರುವಂಥದ್ದು. ಪೇಲ್ ಬ್ಲೂ ಜೊತೆಯಲ್ಲಿ ಇಲ್ಲಿ ಡಿಸೈನರ್ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಕೋಟಾತ್ ಸ್ಟೋನ್ ಥರ ಕಾಣೋ ಥರ ಟೈಲ್ಸನ್ನು ಇಲ್ಲಿ 2x2 ಅನ್ನು ಹಾಕಿರುವಂಥದ್ದು. ಆ್ಯಂಡ್ ಇಲ್ಲಿ ವ್ಯಾನಿಟಿ ನೋಡಿ, ಇದು ಕೂಡ ಅಷ್ಟೇ ಬೇಸ್ ಮೌಂಟೆಡ್ ಇದನ್ನು ಹಾಕಿರುವಂಥದ್ದು. ವಾಶ್ ಮೆಷಿನ್ ಸೆರಾದ ಹಾಕಿದ್ದಾರೆ. ಜೊತೆಯಲ್ಲಿ ಸೆರಾದೆ ನಿಮಗೆ ಇಲ್ಲಿ ಟ್ಯಾಬ್ಗಳೆಲ್ಲ ಕಾಣ್ತಾ ಇದೆ. ಜಾಗ್ವಾರ್ನ ಇಲ್ಲಿ ಡೈವರ್ಟರ್ ಇಲ್ಲಿ ನಿಮಗೆ ಸಿಕ್ಕಿದೆ ವಿತ್ ಶವರು. ಹಿಂದ್ಗಡೆ ಕೂಡ ಅಷ್ಟೇ ಡಿಸೈನರ್ ಟೈಲ್ಸು. ಇವೆಲ್ಲ ನಿಮಗೆ 80 rupees ಆಗುತ್ತೆ ವೀಕ್ಷಕರೇ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಡೀಸೆಂಟ್ ಇದು ಬಂದಿದೆ ನಿಮಗೆ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ವಾಲ್ ಮೌಂಟೆಡ್ ಕಮೋಡನ್ನು ಯೂಸ್ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಸೆರಾದೆ ಯೂಸ್ ಮಾಡಿದ್ದಾರೆ. ಗೆಬರೆಟ್ನ ಕನ್ಸೀಲ್ಡ್ ಟ್ಯಾಂಕ್ಗಳನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಇದೇ ಥರ ಶೆಲ್ಫ್ ಥರ ಮಾಡಿಬಿಟ್ಟು ಇದರೊಳಗಡೆ ಅಂಡರ್ಗ್ರೌಂಡ್ ಟ್ಯಾಂಕ್ ಇರುತ್ತೆ. ಇಲ್ಲಿ ಮೇಲ್ಗಡೆ ಎಲ್ಲ ನಿಮ್ಗೆ ಏನಾದರೂ ಶಾಂಪೂಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದು ಈ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರು. ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ ಇವಾಗ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರೋಂಥ ನಂದಕುಮಾರ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಇವಾಗ ನಿಮ್ಮ ಮನೆ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೇನ್ ನನಗೆ ಇಷ್ಟ ಆಗಿದ್ದು ಸ್ಪೇಸ್. 30-40 ಅಂತ ಅನ್ಸೋದೇ ಇಲ್ಲ ನಿಮ್ಮ ಮನೆ ನೋಡಿದ್ರೆ. 30-50 ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಲಿವಿಂಗು, ಡೈನಿಂಗು, ಕಿಚನ್ ನೋಡಿದ್ರೆ ಸ್ಪೇಸಿಯಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಮೇಡಮ್ ಕೂಡ ಹೇಳಿದ್ರು ನಮ್ಮ ಸರ್ದು ಜಾಸ್ತಿ ಇನ್ಪುಟ್ ಇದೆ ಇದರಲ್ಲಿ ಅಂತ. ಸರ್ RCC ಹತ್ರ ನೀವು ಈ ಥರ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೋದಾಗ ಈ ಡಿಸೈನ್ ಎಲ್ಲ ಮಾಡಿರೋದು ಯಾರು, ಹೆಂಗೆ ಡಿಸೈನ್ ಮಾಡಿದ್ರು, ನಿಮ್ಮ ರಿಕ್ವೈರ್ಮೆಂಟ್ ಏನಿತ್ತು ಅದು ಒಂದು ಸ್ವಲ್ಪ ಹೇಳಿ ಸರ್ ನಮ್ಗೆ. ಯಾವ ಮುಂಚೆ ಡಿಸೈನ್ ನಾವೇ ಮಾಡಿದ್ವಿ. ನೀವೇ ಮಾಡಿದ್ರಿ ಡಿಸೈನ್? ನಾವೇ ಮಾಡಿ ಯಲಹಂಕದಲ್ಲೇ ಒಬ್ಬರು ಆರ್ಕಿಟೆಕ್ಟ್ ಡಿಸೈನ್ ಮಾಡಿಕೊಟ್ಟಿದ್ರು. ಆಮೇಲೆ ಈಗ RCC ಅಪ್ರೋಚ್ ಮಾಡಿದ್ಮೇಲೆ ನಾವು ಅವ್ರಿಗೆ ಕೇಳಿದ್ರು ಒಂದು ಸಜೆಷನ್, ನಿಮ್ದು ಇದ್ರೆ ಕೊಡಿ, ನಾವು ಅದನ್ನೇನು ಮಾಡಿಫೈ ಮಾಡ್ತೀವಿ, ಬೇಕಿದ್ರೆ ಮಾಡ್ತೀವಿ. ಓಕೆ ಓಕೆ ಓಕೆ. ಜಸ್ಟ್ ಒಂದು ದಿನ ತೊಗೊಂಡ್ರು. ಒಂದು ಸಣ್ಣ ಹುಡುಗಿ, ಅದು ಮೋಸ್ಟ್ಲಿ ಅವರು ಶೀಸ್ ಫ್ಯಾಬ್ಯುಲಸ್ ಆರ್ಕಿಟೆಕ್ಟ್ ಅನ್ಸುತ್ತೆ.
ಆ ಇರೋದ್ರಲ್ಲಿ ಇನ್ನೂ ಸ್ವಲ್ಪ ಸ್ಪೇಷಿಯಸ್ ಮಾಡ್ಕೊಬಿಟ್ರು. ಇರೋದ್ರಲ್ಲೇ ಇನ್ನೂ ಸ್ಪೇಸಿಯಸ್ ಇನ್ನೂ ಚೂರ್ ಮಾಡಿದ್ರು. ಈಗ ನಮಗೆ ಬೆಡ್ರೂಮ್ ಮೋಸ್ಟ್ಲಿ ನೋಡಿದ್ರೆ ಅದ್ರಲ್ಲಿ ರೆಸ್ಟ್ ರೂಮ್ ಬಂದು ಈ ಸ್ಟೇಕೇಸಿಂದ ಹಾಕ್ಬಿಟ್ರು. ಓಕೆ ಓಕೆ ಓಕೆ. ಸೊ ನಮಗೆ ಲಿವಿಂಗ್ ರೂಮ್ ಡೈನಿಂಗ್ ಅಲ್ಲಿ ಒಂದು ಚೂರು ಕಡಿಮೆ ಆಯಿತು, ಆದರೆ ನಮಗೆ ರೂಮ್ ಸ್ಪೇಸ್ ದೊಡ್ಡದು ಬಂದ್ಬಿಡ್ತು. ಕರೆಕ್ಟ್. ಹೌದು. ಆಗ ಆಮೇಲೆ ರೂಮ್ ಟಾಯ್ಲೆಟ್ ರೆಸ್ಟ್ ರೂಮ್ ದೊಡ್ಡದಾಗಾಯ್ತು, ಬೆಡ್ರೂಮ್ ದೊಡ್ಡದಾಯ್ತು, ಲಿವಿಂಗ್ ರೂಮ್ ಓಕೆ ನಮಗೆ ಕರೆಕ್ಟ್ ಆಗಿದೆ. ಆ ಟ್ವೀಕಿಂಗ್ ಮಾಡಿರೋದು ತುಂಬಾನೇ ಇಷ್ಟ ಆಯ್ತು ನಮಗೆ. ಇಷ್ಟ ಆಯ್ತು ನಿಮಗೆ? ಅದು ಕೂಡ ಒಂದೇ ದಿನದಲ್ಲಿ ಮಾಡ್ಕೊಟ್ಟು. ಒಂದೇ ದಿನದಲ್ಲಿ. ಸೂಪರ್. ಸೊ ಟ್ವೀಕಿಂಗ್ ಏನೋ ಓಕೆ, ಇದೇನೋ ಓಕೆ, ಪ್ಲಾನಿಂಗ್ ಏನೋ ಓಕೆ, ಬಟ್ ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ? ಸೊ ಎಕ್ಸಿಕ್ಯೂಷನ್ ಟೀಮ್ಸ್ ಇರ್ಬೋದು, ನಿಮ್ಮ ಸೈಟ್ ಮ್ಯಾನೇಜರ್ ಇನ್ಚಾರ್ಜ್ ಇರ್ಬೋದು, ಸೈಟ್ ಇಂಜಿನಿಯರ್ ಇರ್ಬೋದು, ಅವರೆಲ್ಲ ಯಾವ ತರ ಇದ್ರು? ನಿಮ್ಮ ಜೊತೆ ಒಳ್ಳೆ ಕೋಆರ್ಡಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಕೋಆರ್ಡಿನೇಷನ್ ಅಂತೂ ಫ್ಯಾಂಟಾಸ್ಟಿಕ್. ಸೊ ಒಂದು ಟೀಮ್ ರೆಡಿ ಮಾಡಿದ್ರು, ಸೆಟಪ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು. ಆಮೇಲೆ ಅವ್ರ ಸೀನಿಯರ್ ಮ್ಯಾನೇಜರ್ಸ್ ಎಲ್ಲ ಒಂದು ಟೀಮ್ ರೆಡಿ ಮಾಡಿ, ಮಿಸ್ಟರ್ ಬಾಲಾಜಿ ಅಂತ ಸೈಟ್ ಇಂಜಿನಿಯರು, ಆಮೇಲೆ ಮಿಸ್ಟರ್ ಅಕ್ಷಯ್ ಅಂತ ಅಂದ್ಬಿಟ್ಟು ಕೋಆರ್ಡಿನೇಟರು, ಇವರಿಬ್ಬರನ್ನ ಡೆಡಿಕೇಟ್ ಆಗಿ ನಮ್ಮ ಸೈಟಲ್ಲೇ ಬಿಟ್ಟರು. ಅವರು ಡೇ ಟು ಡೇ ಆಕ್ಟಿವಿಟಿ ಹೆಂಗೆ ಫ್ಯಾಂಟಾಸ್ಟಿಕ್ ಅವ್ರದ್ದೆಲ್ಲ. ಅಪ್ಡೇಟ್ ಎಲ್ಲ ಇರ್ತಿತ್ತ ನಿಮಗೆ ಎವ್ರಿ ಡೇ? ತುಂಬ ವಾಟ್ಸಪ್ ಗ್ರೂಪ್ ಇತ್ತು ನಮ್ಮ ಹತ್ರ, ಅವ್ರು ಅಪ್ಡೇಟ್ ಮಾಡ್ತಿದ್ರು. ಸೊ ಡೈಲಿ ಸೈಟ್ ಬರ್ತಿದ್ರು, ಏನೇನು ಕೆಲಸ ಇವಾಗ ನಮ್ಮ ಕಡೆಯಿಂದ ಏನು ಇದ್ರು ಇನ್ಪುಟ್ ಇದ್ರೆ ಅದು ಇಮಿಡಿಯೇಟ್ ಕ್ವಿಕ್ ಮಾಡಿಸ್ತಾ ಇದ್ರು. ಅದು ಎಗೇನ್ಸ್ಟ್ ಅವ್ರದ್ದು ಇವರು ಇದ್ರು ವೆಂಡರ್ ಕಡೆಯಿಂದ ಅವ್ರು ಕೋಆರ್ಡಿನೇಟ್ ಮಾಡಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಟ್ಟಿದ್ದಾರೆ. ಬೇಗ ಆಯಿತು ವರ್ಕ್, ಬೇಗ ಆಗಿದೆ, ತುಂಬ ಸ್ಪೀಡ್ ಆಗಿದೆ. ವಾಟ್ ಅಬೌಟ್ ಪ್ರಾಡಕ್ಟ್ ಕ್ವಾಲಿಟಿ, ಮಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ ಸರ್? ಮೆಟೀರಿಯಲ್ ಕ್ವಾಲಿಟಿ ಫ್ಯಾಂಟಾಸ್ಟಿಕ್. ಅಂದ್ರೆ ಎಲ್ಲ ಓನರ್ಗೂ ಗೊತ್ತಿರಲ್ಲ ಮಟೀರಿಯಲ್ ಹೆಂಗಿರುತ್ತೆ ಏನೋ ಅಂತ, ಬಟ್ ನನ್ನ ಪ್ರಕಾರ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೋದು, ನಾಲೆಜ್ ಇದೆ ಅನ್ಕೊಂತೀನಿ. ಹೆಂಗಿದೆ ಸರ್ ಮಟೀರಿಯಲ್ಸ್ ಎಲ್ಲ? ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಮೆಟೀರಿಯಲ್ ಎಲ್ಲ ಏನು ಅಗ್ರಿಮೆಂಟ್ ಅಲ್ಲಿ ಬಂದಿದ್ರು ಎಲ್ಲ ಪರ್ಫೆಕ್ಟ್ ಆಗಿದೆ? ಪರ್ಫೆಕ್ಟ್ ಆಗಿದೆ. ಅಗ್ರಿಮೆಂಟ್ ಅಲ್ಲಿ ಏನು ಹಾಕಿದ್ರು, ಬ್ರ್ಯಾಂಡ್ ಹಾಕಿದ್ರು. ಒಂದು ವೇಳೆ ಅಪ್ಗ್ರೇಡ್ ಮಾಡಬೇಕಂದ್ರೂ ನಮ್ಮ ಹತ್ರ ಆಪ್ಷನ್ ಕೊಡ್ತಿದ್ರು, ಆಪ್ಷನ್ ಇತ್ತು, ನಾವು ಅಪ್ಗ್ರೇಡ್ ಮಾಡ್ಕೊಬೋದಾಗಿತ್ತು. ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ. ಅಂಡ್ ವಾಟ್ ಅಬೌಟ್ ಟೈಮ್ ಲೈನ್ ಸರ್? ಯಾಕಂತಂದ್ರೆ ನೋಡಿ ನಿಮ್ದು ಕೂಡ ಬೇಗ ಬರಬೇಕು, ಆಕ್ಯುಪೈ ಆಗಬೇಕು. ಟೈಮ್ ಲೈನ್ ಕೊಟ್ಟಿದ್ದು ತುಂಬಾ ಜಾಸ್ತಿ ಡ್ರ್ಯಾಗ್ ಆಯ್ತಾ ಅಥವಾ ಸ್ವಲ್ಪ ಪರವಾಗಿಲ್ಲ? ಒಂಚೂರು ಪರವಾಗಿಲ್ಲ. ಯಾಕಂದ್ರೆ ಇವ್ರು ಸಿವಿಲ್ ಅಂತ ತಗೊಳಕ್ ಹೋದ್ರೆ ಆನ್ ಟೈಮ್ ಮಾಡ್ಕೊಟ್ರು. ಇಂಟೀರಿಯರ್ ಸ್ವಲ್ಪ ಡಿಸೈನ್ಸ್ ಫೈನಲ್ ಅಪ್ರೂವಲ್ ಆಗೋ ಟೈಮಲ್ಲಿ ಸ್ವಲ್ಪ ಇಶ್ಯೂಸ್ ಆಯ್ತು, ಅಂದ್ರೆ ಡಿಲೇ ನಮಗೆ 2D ಕೊಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಸಿವಿಲ್ ಫಾಸ್ಟ್ ಆಗಿ ಸಿವಿಲ್ ಪರ್ಫೆಕ್ಟ್, ಸಿವಿಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ. ಅಂಡ್ ಮನೆ ಓಪನಿಂಗ್ ಟೈಮಲ್ಲಿ ಓಪನಿಂಗ್ ಮಾಡಿರ್ತೀರಾ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕಲೀಗ್ಸ್ ಎಲ್ಲ ಬಂದಿರ್ತಾರೆ, ಏನ್ ಹೇಳ್ತೀರಿ ಸರ್ ಮನೆ ಬಗ್ಗೆ? ಫಾಸ್ಟಿಕ್ ಅವರೆಲ್ಲ ಬಂದು ಏನೋ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ತರ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಏನೋ ಕನಸಲ್ಲಿ ತಿಳ್ಕೊಂಡಿರಲಿಲ್ಲ. ಸೊ ಈ ತರ ಔಟ್ಪುಟ್ RCC ಕಡೆಯವರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಸುಮಾರು ಜನ RCC ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ರ ಆಮೇಲೆ ಸಜೆಸ್ಟ್ ಮಾಡಿದ್ದೀರಾ? ಹೌದು, ಡೆಫಿನೆಟ್ಲಿ ಸಜೆಸ್ಟ್ ಮಾಡಿದ್ದೀನಿ. ಆಮೇಲೇನು ಅವರು ನೋಡಿದ್ರು ಈ ಥರ ಬರುತ್ತಾ, ಈ ಥರ ಸೈಟಲ್ಲಿ ಈ ಥರ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟಲ್ಲ, ಅವ್ರಿಗೆ ಆಶ್ಚರ್ಯ ಆಗಿದೆ. ಎಸ್ಪೆಷಲಿ ಫ್ರಂಟ್ ಎಲಿವೇಶನ್ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಹೊರಗಡೆಯಿಂದ ನೋಡಿದ್ರೆ ಲುಕ್ಸ್ ಅಮೇಜಿಂಗ್. ನಿಮ್ದೇನಾದ್ರು ಇನ್ಪುಟ್ ಇದೆಯಾ ಫ್ರಂಟ್ ಎಲಿವೇಶನ್ ಅಲ್ಲಿ? ನನಗೆ ಮುಂದೆ ಸ್ಪೇಷಿಯಸ್ ಇರಬೇಕಾಗಿತ್ತು, ಪ್ಲಸ್ ಏನೋ ಸೀತ್ರು, ನಮ್ಮ ಮುಂದೆ ಫಾರೆಸ್ಟ್ ಇದೆ, ಆಮೇಲೆ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಸಣ್ಣದೊಂದು ಬೇಕು ಅಂತ ಹೇಳಿದ್ದಾನೆ ಎಲಿವೇಶನ್, ಗ್ರೌಂಡ್ ಇಂದ ತರ್ಡ್ವರೆಗೂ. ಸೊ ಆ ಥರ ಮಾಡಿದ್ರೆ ಮಿಕ್ಕಿದೆಲ್ಲ ಸ್ಪೇಷಿಯಸ್ ಓಪನ್ ಆಗಿರಲಿ ಅಂತ ನಾನು ಇನ್ಪುಟ್ ಕೊಟ್ಟಿದ್ದೆ. ಓಕೆ, ಎಸ್ಪೆಷಲಿ ಮರಗಳನ್ನೆಲ್ಲ ಹಂಗೆ ಇಟ್ಕೊಂಡಿದ್ದೀರಾ, ಅದು ತುಂಬಾ ಒಳ್ಳೆಯದು. ಮನೆ ಎದುರುಗಡೆ ಗಿಡ ಮರ ಇದ್ರೆ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ, ಪಾರ್ಕ್ ಇದೆ ಅಲ್ಲಿಂದ ಗಾಳಿ ಬರುತ್ತೆ. ಬಟ್ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ. ರೋಡ್ ಫೇಸಿಂಗ್ ಆದ್ರೂ ಕೂಡ ನಿಮ್ದು ಅಷ್ಟು ಕಂಜೆಸ್ಟ್ ಅನ್ಸಲ್ಲ, ಸ್ಪೇಸಿಯಸ್ ಅನ್ಸುತ್ತೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಒಳಗಡೆನೂ ಕೂಡ ತುಂಬಾ ಸ್ಪೇಸಿಯಸ್ ಆಗಿದೆ. ಮೇಡಮ್ ಬೇಕಾದಷ್ಟು ದೊಡ್ಡ ಕಿಚನ್ ಮಾಡ್ಕೊಟ್ಬಿಟ್ಟಿದ್ದೀರಾ ನೀವು ಅಲ್ವಾ? ಐಲ್ಯಾಂಡ್ ನಾವು ತುಂಬಾನೇ ದಿನದ ಆಸೆ ಇಟ್ಟಿದ್ವಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆ ಥರ ಯಾಕೆ ನೋಡಬಾರ್ದು ನಾವು ಅಂತ. ಕರೆಕ್ಟ್. ಸೊ ತುಂಬಾ ಕಡಿಮೆ ಬೆಂಗಳೂರಲ್ಲಿ ಮಾಡೋದು, ಇಂಡಿಯಾದಲ್ಲಿ ಮಾಡೋದು ತುಂಬಾ ಕಡಿಮೆ ಐಲ್ಯಾಂಡ್ ಕಿಚನ್. ಸೊ ಆ ಥರ ಥಾಟ್ ಇಟ್ಕೊಂಡು ಐಲ್ಯಾಂಡ್ ಕಿಚನ್ ಮಾಡೋಣ ಅಂತ ಮಾತಾಡಿದ್ವಿ. ಒಂದ್ 2-3 ವಿಡಿಯೋ ಎಲ್ಲ ಹಾಕಿ ತೋರಿಸಿದೆ, ಅವ್ರಿಗೆ ಇಷ್ಟ ಆಯ್ತು. ಓಕೆ, ಅವ್ರು ಸ್ಟಿಕ್ ಆಗ್ಬಿಟ್ರು, ನಾವು ಐಲ್ಯಾಂಡ್ ಕಿಚನ್ ಮಾಡ್ಸೋಣ ಅಂತ. ಓಕೆ, ನೀವು ಅದೇನು ಥಾಟ್ ತಗೊಂಡ್ಬಂದಿದ್ರಲ್ಲ ಅದು ಸೇಮ್ ಅಚೀವ್ ಆಯ್ತಾ? ಸೇಮ್ ಇದೆ, ಸೇಮ್ ಬಂದಿದೆ. ನಮ್ಗೆ ಒಂದು ಚಿಕ್ಕ ವಾಶ್ ಮಿಷನ್ ಬೇಕು, ಅದನ್ನು ಮಾಡ್ಕೊಟ್ಟು ಎಲ್ಲ ಬಂತು. ಏನು ನಾವು ಪ್ಲಾನ್ ಮಾಡಿದ್ದೆ ಅದೇ ತಕ್ಕ ನಂಗೆ ಎಕ್ಸಿಕ್ಯೂಟ್ ಮಾಡ್ಕೊಟ್ಟು. ಓಕೆ, ಸೂಪರ್ ಸರ್. ಎಂಡ್ ಆಫ್ ದ ಡೇ ವರ್ತ್ ಅಂತ ಒಂದಿರುತ್ತೆ, ನಾವೇನೇ ಖರ್ಚು ಮಾಡಿದ್ರು ಸ್ವಲ್ಪ ಯೋಚನೆ ಮಾಡ್ತೀವಿ. ಸೊ ಈ ಮನೆಗೆ ನೀವೇನು ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿದ್ದೀರಾ, ವರ್ತ್ ಅಂತ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಸರ್, ಬರ್ತಿದೆ. ಯಾಕಂದ್ರೆ ನಾವು ಕೆಳಗಡೆ ಆಕ್ಚುಲಿ ಡಾಲ್ಟ್ರೇಟ್ ಮಾಡಿ ಬಂದಿರೋದು, ಕೆಳಗಡೆ ನಾವು ಆಕ್ಚುಲಿ ಕೈ ಸುಟ್ಕೊಂಡ್ರಿ, ಪ್ರಾಪರ್ ಡಿಸೈನ್ ಮಾಡಿಲ್ಲ. ಅವ್ರು ಇಂಜಿನಿಯರ್ ಅಂತ ಬಂದ್ರು, ನಮ್ಗೆ ಆಕ್ಚುಲಿ ಸೆಟ್ ಬ್ಯಾಕ್ ಬಿಟ್ಕೊಟ್ರು ಅವರು. ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿರಲಿಲ್ಲ. ಅದೆಲ್ಲ ಇದ್ರಲ್ಲಿ ನಾವು ನೋಡಕ್ ಹೋದ್ರೆ, ಒಂದು ಎಲೆಕ್ಟ್ರಿಕ್ ಕೆಲಸ ನೋಡಕ್ ಹೋದ್ರೆ ಅವ್ರು ಪರ್ಫೆಕ್ಟ್ ಇಷ್ಟೇ ತಗೊಬೇಕು, ಲೈನ್ ಹಿಂಗೆ ತಗೊಂಬೇಕು, ಹಿಂಗೆ ಮಾಡ್ಕೊಬೇಕು. ಅದ್ರಲ್ಲಿ ಒಂದು 100 ವೈರ್ ತೆಗ್ದಿರ್ತಾರೆ ನಮ್ಮ ಕೆಳಗಡೆ ಮನೇಲಿ, ಇಲ್ಲಿ 1-2 ವೈರ್ ಇಷ್ಟೇ ವೈರು, ಇಷ್ಟಕ್ಕೆ ಎಲ್ಲ ಒಂದೊಂದು ಪರ್ಫೆಕ್ಟ್ ಆಗಿ ಎಲ್ಲ. ಪ್ಲಂಬಿಂಗ್ ಕೆಲಸ ಆಗಲಿ ಅದು ಪರ್ಫೆಕ್ಟ್ ಇದೆ, ಟೈಲ್ ಗ್ರಾನೈಟ್ ಕೆಲಸ ಆಗಲಿ ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ವ್ಯಾಲ್ಯೂ ಫಾರ್ ದ ಮನಿ. ಇದು ಕೇಳೋದು ಬಹಳ ಇಷ್ಟ ಆಯ್ತು ನನಗೆ. ನಮ್ಮ ವೀಕ್ಷಕರಿಗೆ ಹೇಳಿ ಸರ್, RCC ವರ್ಕ್ ಕೊಡ್ಬೋದಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ನಾನು ತುಂಬ ಏನು ಹೇಳ್ಬೇಕಂತ ವಿಷಯ ಅಂದರೆ ಕಾಣಕೂರ್ ಅವ್ರ ಬಗ್ಗೆ. ಆ್ಯಕ್ಚುಲಿ ನಾವು ಕನ್ಸ್ಟ್ರಕ್ಷನ್ ಮಾಡೋ ಪ್ಲಾನಲ್ಲಿದ್ದಾಗ ನಾನು ಸುಮಾರು 1 ವರ್ಷದಿಂದ ರಿವ್ಯೂ ನೋಡ್ತಾ ಇದ್ದೆ ಸರ್ದು. ಆಮೇಲೆ ಅದರಲ್ಲಿ ಟಾಪಲ್ಲಿ ಇದ್ದಿತ್ತು RCCನೇ. ಸುಮಾರು ಕಂಪ್ನಿಗಳಿತ್ತು, ಆ ಟಾಪಲ್ಲಿ ಇದ್ದಿತ್ತು RCC ಓನರ್ ಮಿಸ್ಟರ್ ಹನುಮಂತನೂ ಬಂದು ಸುಮಾರು ಮನೆಗಳದ್ದು ರಿವ್ಯೂ ಎಲ್ಲ ಕೊಡೋ ಟೈಮಲ್ಲಿ ತುಂಬಾ ಇಂಪ್ರೆಸ್ ಆಯಿತು. ಅವ್ರದ್ದು ಕ್ವಾಲಿಟಿ, ಅವ್ರ ಬರೀ ಮಾತಂತಲ್ಲ, ಕ್ವಾಲಿಟಿನಲ್ಲೇ ಗೊತ್ತಾಯ್ತು ನನಗೆ. ಸೊ ನಾನು ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿದ್ದೆ, ನಾನು ಮಾಡಿದ್ರೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಸೊ 1 ವರ್ಷ ಮುಂಚೆ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನನಗೆ ಫಂಡ್ ಲೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ವರ್ಷ ಮಾಡಬೇಕಾಯಿತು. ಸೊ ಎಲ್ಲ ವೀಕ್ಷಕರಿಗೂ ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು RCCಗೆ ಸಪೋರ್ಟ್ ಮಾಡಿ, RCCಗೆ ನೀವು ಕನ್ಸ್ಟ್ರಕ್ಷನ್ ಕೊಡಿ, ಒಂದು ಟ್ರೈ ಮಾಡಿ ನೋಡಿ.
ಬೆಟರ್ 100% ನೀವು ಸ್ಯಾಟಿಸ್ಫೈ ಆಗ್ತೀರಾ. ಓಕೆ, ಸೂಪರ್ ಸರ್. ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದೀರಾ, ಅದು ಕೂಡ RCC ಬಗ್ಗೆ ಒಂದು ಒಳ್ಳೆ ಮಾತಾಡಿರೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವಾಗ ಸ್ಟೇರ್ ಕೇಸ್ ಮೇಲ್ಗಡೆ ಡೂಪ್ಲೆಕ್ಸ್ದು ನಾನು ಆವಾಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲೆಲ್ಲ ಕಡೆ ನಿಮಗೆ ವಾಲ್ ಮೋಲ್ಡಿಂಗ್ಸನ್ನು ಹಾಕಿದ್ದಾರೆ. ಇನ್ನು ರೈಲಿಂಗ್ಸ್ ಅಂತ ಬಂದರೆ ಇಲ್ಲೂ ಕೂಡ ಅಷ್ಟೇ ಕ್ಲಿಯರ್ ಗ್ಲಾಸನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಿಮಗೆ ಟೀಕ್ ವುಡ್ನ ರೈಲಿಂಗ್ಸನ್ನು ಇಲ್ಲಿ ಮಾಡಿರುವಂಥದ್ದು. ಇದೆಲ್ಲ ಸ್ಟಫನ್ ವೀಕ್ಷಕರೇ. ಆ್ಯಂಡ್ ಸ್ಟೇರ್ ಕೇಸ್ನ ಸೈಜ್ ಬಂದುಬಿಟ್ಟು ಸೊ ಆಲ್ಮೋಸ್ಟ್ 3 ಫೀಟ್ ಬರುತ್ತೆ. ಸೊ ರೈಸರಲ್ಲೂ ಮತ್ತು ಮೇಲ್ಗಡೆದು ಕೂಡ ನಿಮಗೆ ಇಲ್ಲಿ ಕಂಪ್ಲೀಟ್ ಗ್ರಾನೈಟನ್ನು ಯೂಸ್ ಮಾಡಿರುವಂಥದ್ದು. 90 to 100 rupees ಗ್ರಾನೈಟ್ ಆಗುತ್ತೆ. ಸೊ ಮೇಲ್ಗಡೆ ಬಂದರೆ ಇಲ್ಲಿ ಫ್ಯಾಮಿಲಿ ಲಾಂಜ್ ಅಂತ ಬಂದಾಗ ಸೊ ಇದು ಕೂಡ ಅಷ್ಟೇ 16x14 ಬರುತ್ತೆ. ತುಂಬ ದೊಡ್ಡದಾಗಿದೆ, ಸ್ಪೇಸಿಯಸ್ ಆಗಿದೆ ವೀಕ್ಷಕರೇ. ಕೆಳಗಡೆ ಏನು ಗ್ರಾನೈಟ್ ಹಾಕಿದ್ರು ಅದೇ ಗ್ರಾನೈಟನ್ನು ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಆ್ಯಂಡ್ ಈ ಮನೆಯ ವಿಶೇಷತೆ ಅಂದ್ರೇ ಇಲ್ಲಿನ ವಿಂಡೋಸ್ಗಳು ನೋಡಿರಿ, ಎಲ್ಲದೂ ಕೂಡ 8 feet by 6 feet, ತುಂಬ ದೊಡ್ಡದಾಗಿರೋ ವಿಂಡೋಸು. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಚಿಕ್ಕದಾಗಿರುವಂಥ ಒಂದು ಶೆಲ್ಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಳಗಡೆ ಜಾಗ ಇತ್ತು, ಇಲ್ಲಿ ಅದರೊಳಗಡೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡಿ, ಇಲ್ಲೂ ಅಷ್ಟೇ ಆಕ್ರಲಿಕ್ ಸ್ಟ್ರಿಪ್ಸ್ಗಳನ್ನು ತೊಗೊಂಡ್ಬಿಟ್ಟು ಜಿಪ್ಸಮ್ ಜೊತೆ ಕಾಂಬಿನೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಈ ವಾಲಲ್ಲೂ ಕೂಡ ಅಷ್ಟೇ ಮೋಲ್ಡಿಂಗ್ಸನ್ನು ಯೂಸ್ ಮಾಡಿರುವಂಥದ್ದು. ಸೊ ಈ ಸ್ಪೇಸಲ್ಲಿ ನಮಗೆ 2 ರೂಮ್ಗಳು ಬರುತ್ತೆ. ಸೊ ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ. ಅಷ್ಟೇ ಅಲ್ಲದೆ ಟೆರಸ್ ಹತ್ರನೂ ಕೂಡ ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ. ಬನ್ನಿ ಒಂದೊಂದೇ ಬೆಡ್ರೂಮ್ ತೋರಿಸ್ಕೊಂಬರ್ತೀನಿ. ಸೊ ಇದು ಮಾಸ್ಟರ್ ಬೆಡ್ರೂಮು ವಿತ್ ದೊಡ್ಡದಾದಂಥ ಒಂದು ಬಾಲ್ಕನಿ ವಿತ್ ಅಟ್ಯಾಚ್ ವಾಶ್ರೂಮ್. ಹೌದು ವೀಕ್ಷಕರೇ, ಈ ಬೆಡ್ರೂಮು ನಿಜವಾಗ್ಲೂ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಜಸ್ಟ್ ಓಪನ್ ಸ್ಪೇಸ್ ನೋಡಬೇಕು ಅಂದರೆ ಇದೇ ನಿಮಗೆ 12x14 ಬರುತ್ತೆ. ಅಷ್ಟೇ ಅಲ್ಲದೆ ವಾಶ್ರೂಮ್ ಎಕ್ಸ್ಟ್ರಾ. ಸೊ ಈ ಕಡೆ ಬಾಲ್ಕನಿ ನೀವು ನೋಡ್ತಾ ಇರ್ಬೋದು, ದೊಡ್ಡದಾದಂಥ ಬಾಲ್ಕನಿ ಇದೆ. ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ ಬಾಲ್ಕನಿಗೆ. ಇಲ್ಲಿ 2 ಫ್ರೆಂಚ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಫ್ರೆಂಚ್ ವಿಂಡೋ, ಇಲ್ಲೊಂದು ಫ್ರೆಂಚ್ ವಿಂಡೋ. ಅಂದರೆ 2 ಕಡೆ ಹೋಗಬೇಕಲ್ಲ ನೀವು ಬಾಲ್ಕನಿಗೆ, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ IPL ವಿನ್ ಆಗಿರೋ RCB ಲೋಗೋ ಕೂಡ ಇಲ್ಲಿ ನೋಡ್ಬೋದು. RCB RCC ಒಳ್ಳೆ ಕಾಂಬಿನೇಷನ್ ಇಲ್ಲೇ. ಓಕೆ, ಸೊ ಸೂಪರ್. ಇಲ್ಲಿ ಬೆಡ್ಡನ್ನು ನೋಡಿದ್ರೆ ನೋಡಿ, ಫಸ್ಟು ನಾನು ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ತೋರಿಸ್ಬಿಡ್ತೀನಿ. ವುಡನ್ ಮತ್ತು ಆಕ್ರಿಲಿಕ್ ಶೀಟನ್ನು ಯೂಸ್ ಮಾಡಿರುವಂತಹ ಒಂದು ಫಾಲ್ ಸೀಲಿಂಗು, ಗ್ಲಾಸ್ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ನೋಡ್ತಿರ್ಬೋದು ನೀವು, ಕಸ್ಟಮೈಸರ್ ವಾಲ್ಪೇಪರು ಜೊತೆಯಲ್ಲಿ ನಿಮಗೆ ಕ್ವೀನ್ ಸೈಜ್ ಬೆಡ್ಡನ್ನು ಕೊಟ್ಟಿದ್ದಾರೆ. ಪಾಸಿಟಿವ್ ವರ್ಕ್ ಆಗಿದೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಇರುವಂಥ ಬೆಡ್ಡನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬರ್ತಾ ಇದ್ದಂಗೆ ಸೊ ಇಲ್ಲೂ ಅಷ್ಟೇ ಸ್ಟಡಿ ಏರಿಯಾ. ಆ್ಯಂಡ್ ಈಗ ನೋಡ್ತಾ ಇರುವಂಥದ್ದು ವೀಕ್ಷಕರೇ, ಇಲ್ಲಿ ನಿಮಗೊಂದು ವಾರ್ಡ್ರೋಬ್. ಈ ವಾರ್ಡ್ರೋಬ್ ವಿಶೇಷತೆ ಏನಂತಂದರೆ ಲಾಫ್ಟ್ ಇಲ್ಲ, ಕೆಳಗಡೆ ನೋಡಿದ್ರಲ್ಲ ಅದೇ ರೀತಿಯಲ್ಲಿ ಕಂಪ್ಲೀಟ್ ಕೆಳಗಡೆನೇ ಇಲ್ಲಿ ನಿಮಗೆ ಸ್ಟೋರೇಜ್ ಸಿಗುತ್ತೆ, ಡ್ರಾವರ್ ಸಿಗುತ್ತೆ. ಬೆನಿಫಿಟ್ ಏನಂತಂದರೆ ಲಾಫ್ಟ್ ಇದ್ರೆ ತುಂಬ ಸಮಯ ಎಲ್ಲ ಇಡೋಕ್ಕಾಗಲ್ಲ, ಬಟ್ ಇಲ್ಲಿ ಆರಾಮಾಗಿ ಎಲ್ಲ ತುಂಬಿಸ್ಕೋಬೋದು. ಚಿಕ್ಕದಾದಂಥ ಒಂದು TV ಯೂನಿಟ್ ಅಂತಲೂ ಕೂಡ ಇದನ್ನು ಕರಿಬೋದು. ಸೊ ಇಲ್ಲಿರೋದು ಸ್ಟಡಿ ಏರಿಯಾ, ಇದು ಸ್ಟಡಿ ಯೂನಿಟ್ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸ್ಪೇಸ್ ತುಂಬ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಡ್ರೆಸ್ಸಿಂಗು ಹಾಫ್ ಮೂನ್ ಕಟ್ಟಿಂಗಲ್ಲಿ ಗ್ಲಾಸನ್ನು ಕಟ್ ಮಾಡಿಬಿಟ್ಟು ಡ್ರೆಸ್ಸಿಂಗನ್ನು ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಇಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ನಿಮಗೆ. ಸೊ ಇಲ್ಲಿ ಬಂದರೆ ಒಂದು ವಾಕಿನ್ ವಾರ್ಡ್ರೋಬ್ ಇದೆ, ವೆರಿ ನೈಸ್. ಎಲ್ಲ ಜಾಗವನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ 30-40 ಇಷ್ಟೊಂದು ವ್ಯವಸ್ಥೆ ನಾನು ಫಸ್ಟ್ ಟೈಮ್ ನೋಡಿರುವಂಥದ್ದು. ಸೊ ಗ್ಲಾಸನ್ನು ಹಾಕಿರುವಂಥದ್ದು, ಗ್ಲಾಸ್ ಶಟರ್ಸನ್ನು ಹಾಕಿದ್ದಾರೆ, ಅಲ್ಯೂಮಿನಿಯಂ ಶಟರ್ಸ್ ಇದು. ಜೊತೆಲಿ ಮೇಲ್ಗಡೆ ನಿಮಗೆ ವುಡನ್ ಫಿನಿಶಿಂಗ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ವಾಶ್ರೂಮ್ ಬರ್ತಾ ಇದೆ ವೀಕ್ಷಕರೇ. ಇದು WPC ಡೋರು, ಬಟ್ ಹಂಗೆ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿದೆ. ಪ್ರಿಂಟೆಡ್ ಇದು ವಿತ್ ಆ್ಯಂಟಿಕ್ ಇದನ್ನು ಕೂಡ ತೊಗೊಂಡಿರೋದು. ಸೊ ಈ ವಾಶ್ರೂಮ್ನ ಸೈಜ್ ಅಂತ ಬಂದಾಗ ನಿಮಗೆ 5 feet by 7 feet ಬರ್ತಾ ಇದೆ ವೀಕ್ಷಕರೇ. ತುಂಬಾ ದೊಡ್ಡದಾಗಿದೆ. ಸಾದ್ರಲ್ಲಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ಇದು, ಸಾದ್ರಲ್ಲಿ ಎಲ್ಲ ಕೆಳಗಡೆ ಕೋಟಾ ಫಿನಿಶ್ ನೋಡಿದ್ರಿ. ಅದೇ ರೀತಿಯಲ್ಲಿ ವಾಲ್ ಟು ರೂಪ್ ಕಂಪ್ಲೀಟ್ ಟೈಲ್ಸನ್ನು ಹಾಕಿರುವಂಥದ್ದು. ಇವೆಲ್ಲವೂ ಕೂಡ 60 rupees ಟೈಲ್ಸ್ ವೀಕ್ಷಕರೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು. ಜಾಗ್ವಾರ್ನ ನಿಮಗೆ ಇಲ್ಲಿ ಫಿಟ್ಟಿಂಗ್ಸ್ ಬಂದಿದೆ. ಸೆರಾದ ಕಮೋಡ್ ಮತ್ತು ವಾಶ್ ಬೇಸಿನನ್ನು ಕೊಟ್ಟಿದ್ದಾರೆ. ಸೊ ಅಂಡರ್ಮೌಂಟ್ ಕಮೋಡ್ ಇದು ಒಳಗಡೆ ಇರುತ್ತೆ. ಮೇಲ್ಗಡೆ ಗ್ರಾನೈಟನ್ನು ಕಟ್ ಮಾಡಿ ಫೀಸ್ ಆ್ಯಡ್ ಮಾಡಿದ್ದಾರೆ. ವ್ಯಾನಿಟಿನ WPC ವ್ಯಾನಿಟಿಯನ್ನು ತೊಗೊಂಡಿದ್ದಾರೆ. LED ಮಿರರನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ ವೀಕ್ಷಕರೇ. ನಿಜವಾಗ್ಲೂ ತುಂಬಾ ಸ್ಪೇಸಸ್ ಆಗಿ ಬಂದಿದೆ ಅಂತ ಹೇಳ್ಬೋದು ಈ ರೂಮು. ತುಂಬ ಚೆನ್ನಾಗಿದೆ. ಆ್ಯಂಡ್ ಬಾಲ್ಕನಿ ಅಂತ ಬಂದಾಗ ಇಲ್ಲಿ ಡ್ಯುಯಲ್ ಎಂಟ್ರೆನ್ಸ್ ಸಿಗುತ್ತೆ ನಿಮಗೆ ನೋಡಿ. ತುಂಬ ಸ್ಪೇಸಿಯಸ್ ಆಗಿದೆ ಬಾಲ್ಕನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಾಲ್ಕನಿ. ಆ್ಯಂಡ್ ತೋರಿಸ್ತೀನಿ ನೋಡಿ, ಹಿಂಗೆ ಬರ್ತಾ ಇದ್ರೆ ಬಾಲ್ಕನಿಗೆ ಕಂಪ್ಲೀಟ್ ದೊಡ್ಡದಾಗಿರೋಂಥ ಬಾಲ್ಕನಿ. ನೀವು ಎಲವೇಷನಲ್ಲೇ ಆ್ಯಕ್ಚುಲಿ ನೋಡಿರ್ಬೋದು ಇಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಅದಕ್ಕೆ ಇವರು 2 ಕಡೆಯಿಂದನೂ ಕೂಡ ಎಂಟ್ರೆನ್ಸ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಕಂಪ್ಲೀಟಾಗಿ ಇಲ್ಲಿ ಫೀಟ್ ರೂಪಿಂಗನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲವೂ ಕೂಡ ಸೇಫ್ಟಿ ಗ್ರಿಲ್ ಆಗಿ ನಿಮಗೆ MS ಪೈಪನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಫ್ರಂಟ್ ರೈಲಿಂಗ್ಸ್ ನೋಡ್ತಾ ಇದ್ದೀರಾ, ಇದು ಅಷ್ಟೇ ಕ್ಲಿಯರ್ ತೊಗೊಂಡು ಮೇಲ್ಗಡೆ SS ಅನ್ನು ಕೊಟ್ಟಿರುವಂಥದ್ದು. ಪಾರ್ಕಿಂಗ್ ಟೈಲ್ಸ್ 1x1 ಸಿಂಪಲ್ ಟೈಲ್ಸ್ಗಳಲ್ಲಿ ಹಾಕಿದ್ದಾರೆ. ಇದು ತುಂಬ ಕಮ್ಮಿಗೆ ಸಿಗುತ್ತೆ, 35 ರೂಪಾಯಿಗೆ ಸಿಗುತ್ತೆ. ಬಟ್ ಬೆಟರ್, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಕ್ಲಾಡಿಂಗ್ ಟೈಲ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಇದು ಒಂದು ಬೆಡ್ರೂಮು. ಸೊ ಇಷ್ಟೇ ಅಲ್ಲ, ಇಲ್ಲಿ 2 ಬೆಡ್ರೂಮ್ ಇದೆ. ಸೊ ಅಗೇನ್ ಫ್ಯಾಮಿಲಿ ಲಾಂಜ್ಗೆ ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್ ಕೂಡ ನೀವು ಅಪ್ರೋಚ್ ಆಗ್ಬೋದು. 2ನೇ ಬೆಡ್ರೂಮು ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ವೀಕ್ಷಕರೇ. ಯಾಕಂತಂದರೆ ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ, ತುಂಬಾ ದೊಡ್ಡದಾಗಿರುವಂಥ ಸ್ಪೇಸಿಯಸ್ ಆಗಿರುವಂತಹ ಬೆಡ್ರೂಮ್ ವೀಕ್ಷಕರೇ. ಸೊ ಅಗಲ ಅಂತ ಬಂದಾಗ 14 feet ಬರುತ್ತೆ.
ಇಷ್ಟು ಉದ್ದ ಅಂತ ಬಂದಾಗ ಸೊ ಆಲ್ಮೋಸ್ಟ್ ನಿಮಗೆ 22 ಫೀಟ್ ಬರುವಂತಹ ಒಂದು ದೊಡ್ಡದಂಥ ಬೆಡ್ರೂಮ್ ಅಂತಲೇ ಕೂಡ ಹೇಳ್ಬೋದು. ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಸಪ್ರೇಟ್ ಆಗಿದೆ. ಆ್ಯಂಡ್ ಈ ಬೆಡ್ ನೋಡ್ರಿ, ಕಿಂಗ್ ಸೈಜ್ ಬೆಡ್ಡು, ಹಿಂದ್ಗಡೆ ಅಪೋಲ್ಸ್ಟ್ರಿ, ಮೇಲ್ಗಡೆ ವುಡನ್ ವರ್ಕು, ಅದರಲ್ಲಿ ಪ್ರೊಫೈಲ್ ಲೈಟಿಂಗು, ಕಂಪ್ಲೀಟ್ ರ್ಯಾಪ್ಟರ್ಸು. ಓಹ್ ಮೈ ಗಾಡ್, ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಸೂಪರ್ ಆಗಿದೆ ವಿತ್ ಸ್ಟೋರೇಜು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ, ಸಪ್ರೇಟಾಗಿ ಕುತ್ಕೊಳ್ಳೋದಕ್ಕೆ ಜಾಗ, ದೊಡ್ಡದಾದ 8x6 ವಿಂಡೋ. ಆ್ಯಂಡ್ ಇದು ನೋಡ್ರಿ ವಾರ್ಡ್ರೋಬು, ವಾಲ್ ಟು ವಾಲು, ಫ್ಲೋರ್ ಟು ಸೀಲಿಂಗು ಎಷ್ಟು ದೊಡ್ಡದಾಗಿದೆ ಇದು ವೀಕ್ಷಕರೇ. ಇದು ಆಲ್ಮೋಸ್ಟ್ ನಿಮಗೆ 12 to 13 ಫೀಟ್ ಬರುತ್ತೆ. ಹೈಟ್ ಬಂದುಬಿಟ್ಟು ರೂಪ್ ಲೆವೆಲ್ ಬೇರೆ 11 ಫೀಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಿಲ್ಕಿ ವೈಟು ಜೊತೆಯಲ್ಲಿ ನಿಮಗೆ ವುಡನ್ ಫಿನಿಶು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಸ್ಟಡಿ ಯೂನಿಟ್ಟು. ವಾವ್. ಆ್ಯಂಡ್ ಇಲ್ಲೊಂದು ಫಾಲ್ ಸೀಲಿಂಗು. ಸೊ ಇಲ್ಲಿ ಮಾಡಿದ್ದಲ್ದೇ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಈ ಕಡೆ ಸ್ಪೇಸ್ ತೋರಿಸ್ಕೊಂಬಂದ್ಬಿಡ್ತೀನಿ. ಸೊ ಇಲ್ಲೂ ಕೂಡ ಅಷ್ಟೇ ಕೂತ್ಕೊಳ್ಳೋದಕ್ಕೆ ಜಾಗ, ಇಲ್ಲಿ ಜಾಗ ಏನು ಕಂಪ್ಲೀಟ್ ಸ್ಪೇಸ್ ಬಂದಿದೆ ಅಂತಲೇ ಕೂಡ ಹೇಳ್ಬೋದು. ಸೊ ಇಲ್ಲೂ ಕೂಡ ಒಂದು ಮಿನಿ ಟಿ ವಿ ಯೂನಿಟ್, ಫ್ರೆಂಚ್ ವಿಂಡೋ ವಿತ್ ಬಾಲ್ಕನಿ. ನೋಡಿರಿ ಇಷ್ಟು ಜಾಗ ಸಾಕಾಗಿದ್ದಲ್ಲಿ ಇಲ್ಲಿ ಬಾಲ್ಕನಿ ಕೂಡ ಇದೆ. ಸೊ ಇಲ್ಲೆಲ್ಲ MS ಪೈಪಲ್ಲಿ ಫಿನಿಶಿಂಗನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಕೈ ವ್ಯೂ ಥರ ಒಂದು ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬ ಸ್ಪೇಸಸ್ ಆಗಿದೆ ಬಾಲ್ಕನಿ, ಗಿಡ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವರು. ಓಕೆ, ನಿಜವಾಗ್ಲೂ ಅಮೇಝಿಂಗ್, ತುಂಬ ಸ್ಪೇಸಸ್ ಇದೆ ಇದು. ನನಗೆ ಆಶ್ಚರ್ಯ ಆಗ್ತಾಯಿದೆ 30 ಫುಟಲ್ಲಿ ಇಷ್ಟೊಂದು ಸ್ಪೇಸ್ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ಸೊ ಇಲ್ಲೊಂದು ವಾಕಿನ್ ವಾರ್ಡ್ರೋಬು, ಎಲ್ಲ ಕಡೆಯೂ ಕೂಡ ನಿಮಗೆ ಒಂದೊಂದು ವಾಕಿನ್ ವಾರ್ಡ್ರೋಬ್ಗಳಂತೂ ಇಲ್ಲಿ ಇದ್ದೇ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ಲೋರ್ ಅಂತ ಬಂದಾಗ ಎಲ್ಲ ಕಡೆಯೂ ಕೂಡ ನಿಮಗೆ ನಮ್ಮ ವುಡನ್ ಫಿನಿಶಿಂಗ್ನ ಫ್ಲೋರನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇವೆಲ್ಲ ನಿಮಗೆ 60 ರೂಪಾಯಿ ಆಗುತ್ತೆ. ಇನ್ನು ವಾಶ್ರೂಮ್, ಹೌದು ವೀಕ್ಷಕರೇ, ವಾಶ್ರೂಮ್ ಅಗೇನ್ 7x5 ಬರ್ತಾ ಇದೆ. ಸ್ವಲ್ಪ ಡಿಸೈನರ್ ಟೈಲ್ಸ್ಗಳನ್ನು ತೊಗೊಂಡಿದ್ದಾರೆ. ಕೊಟ್ಟ ಥರದ್ದು ನಿಮಗೆ ಫ್ಲೋರ್ ಬಂದರೂ ಕೂಡ ವಾಲ್ ನೋಡ್ರಿ ಕಂಪ್ಲೀಟಾಗಿ ಡಿಸೈನರ್ ಟೈಲ್ಸು. ವಾವ್, ಈ ಗ್ರೀನ್ ಟೈಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. 60 to 70 ರೂಪೀಸು ಆರಾಮಾಗಿ ಮನೆ ಟೈಲ್ಸನ್ನು ಎಲ್ಲರೂ ಕಾಪಿ ಮಾಡ್ಕೋಬೋದು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿದೆ. ಈ ವಾಶ್ ಬೇಸಿನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ, ವಿತ್ ವ್ಯಾನಿಟಿ, ವಿತ್ LED ಮಿರರು, ಜೊತೆಯಲ್ಲಿ ನಿಮಗೆ ಜಾಗ್ವಾರ್ನ ಡೈವರ್ಟರು, ಇದನ್ನ ಸೆರಾದ್ದು ವಾಶ್ ಮಿಷಿನ್ ಮತ್ತು ಕಮೋಡ್ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಆ್ಯಂಡ್ WPC ಡೋರು, ಅದು ಕೂಡ ಡಿಸೈನರ್ ಡೋರ್ಸು. ವಾವ್, ಒಂದು ಮಾಸ್ಟರ್ ಬೆಡ್ರೂಮ್ ಅಂತಂದರೆ ಈ ರೀತಿ ಇರಬೇಕು. ಇಷ್ಟು ಸ್ಪೇಸ್ ಇರಬೇಕು ರೀ. ಅಲ್ಲಿ ಸ್ಪೇಸು, ಇಲ್ಲಿ ಸ್ಪೇಸು, ಇಲ್ಲಿ ಬೆಡ್ಡು, ಇಲ್ಲಿ ಸ್ಪೇಸು, ಇಲ್ಲಿ ವಾರ್ಡ್ರೋಬು, ಇಲ್ಲಿ ಅಟ್ಯಾಚ್ ವಾಶ್ರೂಮು. ಓಹ್, ವಾಟ್ ಎ ಕಾಂಬಿನೇಷನ್. ನಿಜವಾಗ್ಲೂ ಕೂಡ ಭಾಳ ಇಷ್ಟ ಆಯಿತು ನನಗೆ ಈ ಮನೆಯ ಒಂದು ಕಾಂಬಿನೇಷನ್. ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತೀನಿ ನಾನು, ಇದನ್ನು ಡೆಫಿನೆಟ್ಲಿ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಕಂಪ್ಲೀಟ್ ವಾಲಲ್ಲಿ ಎಲ್ಲ ಕಡೆ ವಾಲ್ ಟ್ರಿಮ್ಸ್ ಹಾಕಿದ್ದಾರೆ. ಇದರೊಳಗಡೆ ಎಲ್ಲ ನೀವು ಕಸ್ಟಮೈಸ್ಡ್ ವಾಲ್ಪೇಪರ್ಗಳನ್ನು ಹಾಕ್ಕೋಬೋದು. ಆ್ಯಂಡ್ ಇದು ಶ್ಯಾಂಡಿಲಿಯರು ನೋಡ್ರಿ ಇಲ್ಲಿ. ಸೊ 4x3 ನಿಮಗೆ ಸ್ಕೈ ವ್ಯೂ ಬಿಟ್ಟಿದ್ದಾರೆ, ಅದರಿಂದ ಹಾಗೆ ಬಂದಿರೋಂಥ ಶ್ಯಾಂಡಿಲಿಯರು. ಈ ಫ್ಲೋರಲ್ಲಿ ಒಂದು ಡ್ರಾಪ್ ಸಿಗುತ್ತೆ, ಆ್ಯಂಡ್ ಈ ಫ್ಲೋರಲ್ಲಿ ಒಂದು ಡ್ರಾಪ್ ಸಿಗುತ್ತೆ. ವಾಟ್ ಅ ಶ್ಯಾಂಡಿಲಿಯರ್ ಮ್ಯಾನ್. ಆ್ಯಂಡ್ ರೈಲಿಂಗ್ಸ್ ಅಂತ ಬಂದಾಗ ನೋಡಿ ಎಲ್ಲ ಇಲ್ಲಿ ಪಾಲಿಶ್ ಹಾಕಿದ್ದಾರೆ. ಟೀ ಕುಡ್ನ ರೈಲಿಂಗ್ಸು, ಇಟ್ಸ್ ಅಮೇಝಿಂಗ್. ಸೊ ಬನ್ನಿ ಮೇಲೆ ಹೋಗ್ಬಿಡೋಣ ಇವಾಗ. ವೀಕ್ಷಕರೇ, ನಾವು 3rd ಫ್ಲೋರಲ್ಲಿ ಇದ್ದೀವಿ ಇವಾಗ. ಇಲ್ಲೂ ಕೂಡ ಒಂದು ರೂಮ್ ಇದೆ. ಶ್ಯಾಂಡಿಲಿಯರು ಇದೆಲ್ಲ ನೋಡಿಬಿಟ್ರೆ ನೀವು ರೈಲಿಂಗ್ಸ್ ಎಲ್ಲ. ಸೊ ಈ ರೂಮ್ ಬಂದುಬಿಟ್ಟು ಆಲ್ಮೋಸ್ಟ್ 10x10 ಇದೆ ವೀಕ್ಷಕರೇ. 11 ಅಂತಲೂ ಕೂಡ ಹೇಳ್ಬೋದು, ಫೀಟ್ ಜಾಸ್ತಿನೇ ಇದೆ. ಇಲ್ಲಿ ಫ್ಲೋರಿಂಗ್ ಚೇಂಜ್ ಮಾಡಿದ್ದಾರೆ, ವೈಟ್ ಫ್ಲೋರಿಂಗು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ವಾರ್ಡ್ರೋಬ್ ಇದೆ. ಆ್ಯಸ್ ಎ ಗೆಸ್ಟ್ ಬೆಡ್ರೂಮ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೇಮ್ ದೊಡ್ಡದಾಗಿರುವಂತಹ ವಿಂಡೋ. ಸೊ ಈ ಕಡೆ ಬಂದರೆ ವಾಕಿನ್ ವಾರ್ಡ್ರೋಬ್ ಬದಲು ಇಲ್ಲಿ ಯುಟಿಲಿಟಿ ಇಟ್ಟಿದ್ದಾರೆ, ವಾಷಿಂಗ್ ಮೆಷಿನ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಕೂಡ ನಿಮಗೆ ಆಲ್ಮೋಸ್ಟ್ 5x8 ಇದೆ ವೀಕ್ಷಕರೇ, ತುಂಬ ದೊಡ್ಡದಾಗಿರೋ ವಾಶ್ರೂಮ್ ಇದು. WPC ಡೋರು. ನಿಮಗೆ ಟೆರಸ್ ಡೆವಲಪ್ಮೆಂಟ್ ಬಗ್ಗೆ ತೋರಿಸ್ತೀನಿ. ನಿಜವಾಗ್ಲೂ ಇದು ನೋಡಲೇಬೇಕು ನೀವು, ನೆಕ್ಸ್ಟ್ ಲೆವೆಲ್ ಆಗಿದೆ. ಬನ್ನಿರಿ ತೋರಿಸ್ತೀನಿ ನೋಡಿ ಇಲ್ಲಿ ವೀಕ್ಷಕರೇ. ಸೊ ಒಂದು ಫೌಂಟೇನು ಜೊತೆಲಿ ಒಂದು ಪ್ಯಾಂಟ್ರಿ. ವಾವ್, ಫೌಂಟೇನ್ ನೋಡ್ರಿ, ಸುತ್ತಲೂ ಗ್ರೀನರಿ, ವರ್ಟಿಕಲ್ ಗಾರ್ಡನನ್ನು ತೊಗೊಂಡಿದ್ದಾರೆ. ಓಕೆ, ಸೊ ಈ ನಮ್ಮ ಮ್ಯಾಂಗ್ಳೂರ್ ಸ್ಟೋನ್ ಬರುತ್ತೆ ಗೊತ್ತಾ, ಲ್ಯಾಟ್ರೈಟ್ ಸ್ಟೋನು, ಆ ರೀತಿ ಟೈಲ್ಸನ್ನು ಹಾಕಿದ್ದಾರೆ. ಇಲ್ಲಿ ನ್ಯಾಚುರಲ್ ಸ್ಟೋನು. ಆ್ಯಂಡ್ ಕೆಳಗಡೆ ಪಾಂಡು. ಸೊ ಇಲ್ಲಿ ಪಾಂಡ್ ಇದೆ, ಇನ್ನು ನೀರು ಬಿಟ್ಟಿಲ್ಲ ಇದರಲ್ಲಿ. ಸೊ ನೀರು ಹಾಕಿದ್ರೆ ಒಂದೊಳ್ಳೆ ಇದು ಬರುತ್ತೆ ಇಲ್ಲಿ. ವಾವ್. ಸೊ ಇಲ್ಲೆಲ್ಲ ಪ್ಲ್ಯಾಂಟರ್ ಬಾಕ್ಸ್ ಮಾಡಿದ್ದಾರೆ, ಕಂಟಿನ್ಯೂ ಪ್ಲ್ಯಾಂಟರ್ ಬಾಕ್ಸು ಎಲ್ಲ ಕಡೆ ನೋಡಿ. ಸೊ ಇಲ್ಲಿಂದ ಎಂಡ್ವರೆಗೂ ಕೂಡ ಕಂಟಿನ್ಯೂ ಆಗಿದೆ. ಹೋಗೋಣ ಆ ಪೋರ್ಷನ್ಗೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲೊಂದು ಸ್ಮಾಲ್ ಪ್ಯಾಂಟ್ರಿ ಅಂದರೆ ಚಿಕ್ಕ ಕಿಚನ್ ಅಂತ. ಸೊ ನಿಮ್ದೇನಾದರೂ ಎಕ್ಸ್ಟ್ರಾ ನಾನ್ ವೆಜ್ ಕಿಚನ್ನು ಅಥವಾ ಒಂದು ಪಾರ್ಟಿ ಫಂಕ್ಷನ್ಗೋಸ್ಕರ ಮಾಡ್ತಾರಲ್ಲ, ಆ ಥರ ಒಂದು ಸ್ಮಾಲ್ ಕಿಚನ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಓಕೆ, ಸೊ ಎಕ್ಸಿಸ್ಟಿಂಗ್ ಮಟೀರಿಯಲ್ಗಳಲ್ಲೇ ಮಾಡ್ಕೊಂಡಿರೋದು. ಒಂದು ಸಿಂಕ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ಇಲ್ಲೆಲ್ಲ ಟ್ರಾನ್ಸ್ಪರೆಂಟ್ ರೂಪನ್ನು ಹಾಕ್ಕೊಂಡಿದ್ದಾರೆ. ಫೈಬರ್ ರೂಪಿಂಗ್ ಇದು, MS ಅಲ್ಲಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಒಳ್ಳೊಳ್ಳೆ ಡಿಸೈನರ್ ಲೈಟನ್ನು ಹಾಕಿದ್ದಾರೆ, ಒಂದು ಫ್ಯಾನನ್ನು ಹಾಕ್ಕೊಂಡಿದ್ದಾರೆ. ಕಂಪ್ಲೀಟ್ ಹ್ಯಾಂಗಿಂಗ್ ಪಾಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಫೈಬರು, ಮ್ಯಾಂಗ್ಳೂರ್ ಹಂಚ್ ಥರ ಕಾಣಿಸುತ್ತೆ, ಬಟ್ ಇದು ಫೈಬರ್ ರೂಪಿಂಗು. ಬಟ್ ಇಲ್ಲಿ ಟೆರಾಕೋಟಾ ಫಿನಿಶ್ ತೊಗೊಂಡಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಇಲ್ಲಿ ನೋಡಿ ಪ್ಲ್ಯಾಂಟರ್ ಬಾಕ್ಸು ಎಂಡ್ ತನಕನೂ ಕೂಡ ಇಲ್ಲಿ ಪ್ಲ್ಯಾಂಟರ್ ಬಾಕ್ಸ್ ಕಂಟಿನ್ಯೂ ಆಗುತ್ತೆ. ಬಟ್ಟೆ ಒಣಸೋದಕ್ಕೆ
ವ್ಯವಸ್ಥೆ, ಬಟ್ಟೆ ತೊಳೆಯೋದಕ್ಕೆ ವ್ಯವಸ್ಥೆ, ಇವೆಲ್ಲವೂ ಕೂಡ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ಮೇಲೆ ಹೋದರೆ ಟೆರಸ್ ಡೆವಲಪ್ಮೆಂಟ್. ಮೇಲ್ಗಡೆ ಏನಿಲ್ಲ, 2000 ಲೀಟರ್ನ ಟ್ಯಾಂಕು ಜೊತೆಯಲ್ಲಿ ಸೋಲಾರ್ಗೆ ಕನೆಕ್ಷನನ್ನು ಇಲ್ಲಿ ತೊಗೊಂಡಿರುವಂಥದ್ದು ವೀಕ್ಷಕರೇ. ಸೊ ವೀಕ್ಷಕರೇ, ಮನೆ ನೋಡಿದ್ರಲ್ವಾ, ಓನರ್ ರಿವ್ಯೂ ಕೂಡ ಕೇಳಿದ್ರಿ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬೆಸ್ಟ್ ಬಜೆಟಲ್ಲಿ ಇರಬೇಕು, ಸ್ಪೇಸಸ್ ಆಗಿರೋ ಮನೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ವೀಕ್ಷಕರೇ. ನಮಸ್ಕಾರ.